GS ಲತಾ ಜಯಪ್ರಕಾಶ್, ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಟ್ರಸ್ಟಿ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಟ್ರಸ್ಟಿಯಾಗಿರೋ ಶ್ರೀಮತಿ GS ಲತಾ ಜಯಪ್ರಕಾಶ್ ಅವರು ಭರತನಾಟ್ಯ ಕಲಾವಿದೆ, ಚಲನಚಿತ್ರ ನಟಿ ಕೂಡ ಹೌದು. ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿದ್ದು, ಕಷ್ಟದಲ್ಲಿ ನೊಂದು ಬಂದ ಜನರಿಗೆ ಧೈರ್ಯ ತುಂಬಿ ಅವರ ಕಷ್ಟಕ್ಕೆ ಸ್ಪಂದಿಸುವ ಉದಾರ ಮನೋಭಾವದವರು. ಅನ್ನದಾಸೋಹ ಮೂಲಕ ಭಕ್ತಾದಿಗಳ ಸೇವೆಯನ್ನ ಮಾಡಿದ್ದಾರೆ. ಶ್ರೀಮತಿ GS ಲತಾ ಜಯಪ್ರಕಾಶ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸಾಧಿಸುವ ಛಲ ಹೊಂದಿದ್ರೆ ಖಂಡಿತವಾಗ್ಲೂ ಎಲ್ಲ ಎಲ್ಲೆಯನ್ನ ಮೀರಿ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಿರುವಂತಹ ಈ ಮಹಿಳಾ ಸಾಧಕಿ ಸ್ಪಷ್ಟ ನಿದರ್ಶನ ಅಂತಾನೆ ಹೇಳಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಇದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ, ಉದ್ಯಮಿ ಇದ್ದಾರೆ, ಬಂಡೆ ಮಹಾಕಾಳಿ ದೇಗುಲದ ಟ್ರಸ್ಟಿ ಇದ್ದಾರೆ. ಇವರೆಲ್ಲರೂ ಒಬ್ಬರೇ. ಅವರೇ ನಮ್ಮ ಇವತ್ತಿನ ಮಹಿಳಾ ಸಾಧಕಿ ಡಾಕ್ಟರ್ ಲತಾ ಜಯಪ್ರಕಾಶ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ನಿಮ್ಮನ್ನ ಏನಂತ ಮಾತಾಡಿಸ್ಬೇಕು ಅಂತ, ರಂಗಭೂಮಿ ಕಲಾವಿದರು ಅನ್ಬೇಕಾ, ಭರತನಾಟ್ಯ ಕಲಾವಿದೆ ಅನ್ಬೇಕಾ, ಉದ್ಯಮಿ ಅನ್ಬೇಕಾ, ಅಥವಾ ದೇಗುಲದ ಟ್ರಸ್ಟಿ ಅನ್ಬೇಕಾ? ಇಷ್ಟೆಲ್ಲ ಸಾಧನೆಯನ್ನು ಮಾಡಬೇಕು ಅಂದ್ರೆ ನಿಮ್ಗೊಂದು ಪ್ರೇರಣೆ ಡೆಫಿನೆಟ್ಲಿ ಖಂಡಿತವಾಗ್ಲೂ ಇರುತ್ತೆ. ಅಲ್ಲಿಂದ ಆರಂಭ ಮಾಡೋದಾದ್ರೆ ಏನ್ ಹೇಳ್ತೀರಿ? ಹೌದಮ್ಮ, ನನಗೆ ಫಸ್ಟ್ ಇವಾಗ ಹೇಳ್ಕೋಬೇಕು ಅಂತಂದ್ರೆ ಕಲಾವಿದೆ ಅನ್ನೋಕ್ಕೂ ಖುಷಿ ಇದೆ. ಹಾಗೆ ಬಂಡಿ ಮಹಾಕಾಳಿ ದೇವಸ್ಥಾನದ ಕುಟುಂಬದಲ್ಲಿ ನಾನೊಬ್ಳು ಇದ್ದೀನಿ ಅನ್ನೋದಕ್ಕೆ ಅದೊಂದು ಹೆಮ್ಮೆ ಇದೆ. ಸೊ ನನಗೆ ಏನನ್ಸೋದು ಅಂತಂದ್ರೆ, ಫಸ್ಟಿಂದ ನನಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೇವಸ್ಥಾನ ನಮ್ಮ ತಂದೆ ಮನೆಯದು. ಇದು ಬಂಡಿ ಮಹಾಕಾಳಿ ಟೆಂಪಲ್ ಅಂದರೆ ಸಾಮಾನ್ಯಕ್ಕೆ ಎಲ್ಲರಿಗೂ ನಮ್ಮ ಇಡೀ ಬ್ಯಾಂಗ್ಳೂರು ಗೊತ್ತಿರುವಂಥ ದೇಗುಲ ಇದು. ಸೊ ಇಲ್ಲಿ ಈ ಕುಟುಂಬದಲ್ಲಿ ನಾನು 6ನೇ ತಲೆಮಾರಾಗಿ ನಾನು ಹುಟ್ಟಿದ್ದೀನಿ ಅನ್ನೋದೇ ನನ್ನ ಅದೃಷ್ಟ. ಸೊ ಇನ್ನು ಮುಂದಿನ ಒಂದು ಕಂಟಿನ್ಯೂಟಿ ಅನ್ನೋ ಒಂದು ಇದರಲ್ಲಿ ನನ್ನ ಮಗ ಇವಾಗ ಅಲ್ಲಿ ನನ್ನ ತಮ್ಮನ ಜೊತೆಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಸೊ ಇದೆಲ್ಲದರೂ ಹೊರತಾಗಿ ನನಗೆ ನನ್ನ ಗಂಡನ ಮನೆ ಕಡೆಯಿಂದ ನಾನು ಸ್ವಲ್ಪ ಆರ್ಕೆಸ್ಟ್ರಾ ಬೇಸ್ಡ್ ಅಂತ ಹೋಗಿ, ಸೊ 98 ನಂದು ಮದುವೆ ಆಗಿದ್ದು. ಸೊ ಅದಾದ ನಂತರ ನಾನು ಅವ್ರ ಜೊತೆಲಿ ನಾನು ಆರ್ಕೆಸ್ಟ್ರಾ, ಇವೆಂಟ್ ಮ್ಯಾನೇಜ್ಮೆಂಟು, ಸೊ ಈ ಥರ ಒಂದು ನಮ್ಮದು ಒಂದು ಅಂದರೆ ಕರ್ತವ್ಯನೇ ಅನ್ಬೇಕದು. ಯಾಕಂದ್ರೆ ಒಂದು ಸ್ಟೇಜ್ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಮಾಡುವಾಗ ಸಾವಿರಾರು ಜನ ನಿಂತ್ಕೋತಾರೆ ಮುಂದೆ. ನಿಂತ್ಕೊಂಡಿದ್ದ ಸಂದರ್ಭದಲ್ಲಿ ನಾವು ಅವ್ರ ಮುಂದೆ ನಾವು ಮುಖ ಕೊಡ್ತೀವಿ ಅಂದಾಗ ಸೊ ಅದು ಕೂಡ ಒಂದು ಆ ವಯಸ್ಸಲ್ಲಿ ಸ್ವಲ್ಪ ಭಯ ಅನ್ನೋದಿತ್ತು. ಸೊ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದ್ರೆ, ನನಗೆ ಸ್ಟೇಜ್ಗಳ ಮೇಲೆ ನಾವು ಆರ್ಕೆಸ್ಟ್ರಾ ಮಾಡ್ತಿದ್ವಿ, ನಾವು ಏನೋ ನಾನು ಬೇಸಿಕಲಿ ನಾನು ಸಿಂಗರ್ ಅಲ್ಲ ಆಗ. ಆರ್ಕೆಸ್ಟ್ರಾ ನನ್ನ ಯಜಮಾನ್ರ ಜೊತೆಲಿ ಹೋಗುವಾಗ ಬಟ್ ಆ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ಅಂದ್ರೆ, ನನಗೆ ಮೈನಾ ಅವರು ಅಂತ ಇದ್ರು, ಡೈರೆಕ್ಟರ್ ಮೈನಾ ಅಂತ ಕೇಳಿರ್ತಾರೆ. ಸೊ ಆ ಸರ್ ಅವ್ರ ವೈಫು ನಮ್ಮ ಹತ್ರ ಸಿಂಗರ್ ಆಗಿದ್ರು, ಶೋಭಾ ಅಂತ. ಸೊ ಅವ್ರನ್ನ ನಾನು ಈ ಒಂದು ಟೈಮಲ್ಲಿ ನಾನು ನೆನ್ಸ್ಕೋಬೇಕು. ಅವ್ರು ಇಲ್ಲ, ಇವಾಗ ಅವ್ರಿಬ್ರು ಇಲ್ಲ, ಬಟ್ ಅವ್ರನ್ನ ನೆನ್ಸ್ಕೋಬೇಕು ನಾನು. ಸೊ ನೀನ್ ಯಾಕೆ ವೇಸ್ಟ್ ಆಗಿ ಬಂದು ಅವ್ನ ಜೊತೆಲಿ ಕೂತ್ಕೊಳ್ತೀಯಾ, ಅಟ್ಲೀಸ್ಟ್ ಕೋರಸ್ ಆಡು ಅಂದ್ಬಿಟ್ಟು ಪಾಪ ಕಿವಿಲ್ ನನಗೆ ಹೇಳ್ಕೊಟ್ಬಿಟ್ಟು ಕೋರಸ್ ಆಡ್ಸೋರು. ಸೂಪರ್. ಸೊ ಇದು ಆಡ್ತಾ ಆಡ್ತಾ ನನಗೆ ಇಲ್ಲ, ಇದು ಏನೋ ತುಂಬಾ ಇದೆ. ಸಿಂಗರ್ ಅಂದ್ರೆ, ಸಿಂಗರ್ ಆಗೋದು ಅಂದ್ರೆ ಸುಲಭದ ಮಾತಲ್ಲ. ಇದು ಇಂಟ್ರೆಸ್ಟ್ ಇರಬೇಕು. ಮೇನ್ಲಿ ನಾನು ಏನೋ ಒಂದು ಶಾಸ್ತ್ರೀಯವಾಗಿನೂ ನಾನು ಕಲಿಬೇಕು ಅನ್ನೋ ಕಾರಣಕ್ಕೆ ನಾನು 2ನೇ ಮಗು ಪ್ರೆಗ್ನೆಂಟ್ ಇದ್ದೆ. ಸೊ ಆ ಟೈಮಲ್ಲಿ ಹೋಗಿ ಸಂಗೀತ ಅಭ್ಯಾಸ ಮಾಡೋಣ ಅಂತ ಹೋಗಿದ್ದೆ. ಸೊ ಅದು ಮಾಡ್ತಾ 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 ಏನಾಯ್ತು, ನನಗೆ ಇಲ್ಲ, ಇದು ಹಿಂದೂಸ್ತಾನಿ ಕಲಿಬೇಕು ಅಂದ್ರೆ ತುಂಬಾ ಇದೆ, ಅದು ಪರಿಶ್ರಮ. ನಾನು ಇವಾಗ ಹೋಗಿ ನಾನು 19 ವರ್ಷ 20 ವರ್ಷದಲ್ಲಿ ನಾನು ಹೋಗಿ ಕಲಿಯುವಂಥದ್ದಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಬಟ್ ಅಲ್ಲಿ ಹೋದಾಗ ಗುರುಗಳು ಏನ್ ಹೇಳ್ಕೊಡ್ತಿದ್ರು ಅಂದ್ರೆ, ನನಗೆ ಇಲ್ಲಮ್ಮ, ವಿದ್ಯೆಗೆ ಏನು ಏಜ್ ಇಲ್ಲ, ನೀವ್ 80 ವರ್ಷ ಇದ್ರು ಕೂಡ ಭರತನಾಟ್ಯ ಮಾಡ್ಬೋದು. ಸೊ ಹಿಂಗೆಲ್ಲ ಹೇಳಿದ್ರು. ನಾನು ಸಣ್ಣ ವಯಸ್ಸಲ್ಲಿ ಮಂಜುಳಾ ಪರಮೇಶ್ ಮೇಡಮ್ ಇದಲ್ಲ, ಸೊ ಅವರ ಒಂದು ಇದರಲ್ಲಿ ನಾನು, ಮತ್ತೆ ವಾಣಿ ಕೌಶಿಕ್ ಅವರು ನ್ಯೂಸ್ ಆಂಕರ್ ನೋಡಿರ್ತೀರಿ, ಕೇಳಿರ್ತೀರಿ, ಈಗ ಮೇಡಮ್ ಇದ್ರು. ಸೊ ಅವ್ರ ಹತ್ರ ನಾನು ಕಲ್ತಿದ್ದು ನಾನು ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯ. ವಾಣಿ ಕೌಶಿಕ್ ಮ್ಯಾಮ್ ಫಸ್ಟ್ ನಮಗೆ, ಅದಾದ್ಮೇಲೆ ಮಂಜುಳಾ ಪರಮೇಶ್ ಮ್ಯಾಮು. ಯಾಕಂದ್ರೆ ವಾಣಿ ಕೌಶಿಕ್ ಮ್ಯಾಮು ನಮ್ಮ ಬಾಪೂಜಿ ನಗರಲ್ಲೇ ಇದ್ರು. ಸೊ ಹತ್ರ ಇತ್ತು ಅಂತ ಹೇಳಿ ಅವಾಗ ಮಕ್ಕಳಲ್ಲ, ನಾವು ಸಣ್ಣ ಮಕ್ಕಳು ಅಂತ ಅವ್ರ ಹತ್ರ ಕಳಿಸ್ತಿದ್ರು. ಅದಾದ್ಮೇಲೆ ಅವ್ರ ಮನೆ ಶಿಫ್ಟ್ ಮಾಡಿದಾಗ ಮತ್ತೆ ನ್ಯೂಸ್ ಚಾನಲ್ ಅಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ರು. ಸೊ ಹಂಗಾಗಿ ನಮ್ಗೆ ಇನ್ನೆಲ್ಲಿ ಹೋಗೋದಪ್ಪ ಅಂತ ಯೋಚನೆ ಮಾಡುವಾಗ ನಮ್ಮ ಆರ್ಕೆಸ್ಟ್ರಾಲೆ ಲಿಂಕ್ ಇತ್ತಲ್ಲ ಮಂಜುಳಾ ಪರಮೇಶ್ ಮ್ಯಾಮ್, ಸೊ ಅವ್ರ ಹತ್ರ ಹೋಗೋಣ ಅಂತ ಹೇಳಿ ಅವ್ರ ಹತ್ರ ಹೋಗ್ತಿದೆ. ಅಲ್ಲಿ ಇನ್ನೊಂದು ವಿಷಯ ಏನಾಗ್ಬಿಡ್ತಂದ್ರೆ, ನಾನು ಒಂದು 18 ಇಯರ್ಸ್ ಆಗ್ಬಿಟ್ಟಿದ್ದೀನಿ, 18-19 ಇಯರ್ಸ್. ನಾನು ಪುಟ್ಟ ಮಕ್ಕಳು, ಈಗ ಹೇಮಂತ್ ಸರ್ ಇದಾರೆ ಅವ್ರ ಬ್ರದರ್. ಸೊ ಅವ್ರ ಮಕ್ಳು ಇವಾಗೆಲ್ಲ ಶೀತಲ್ಲು ಅವರೆಲ್ಲ ದೊಡ್ಡವರಾಗಿದ್ದಾರೆ. ಅವ್ರು ನನಗೆ ಸಣ್ಣ ಮಕ್ಳು ಬಂದು ನನಗೆ ಹೇಳ್ಕೊಡ್ತಿದ್ದಾರೆ.
ಓಕೆ. ಸೊ ಮ್ಯಾಮ್ ಇಲ್ಲ, ಮಂಜುಳಾ ಮ್ಯಾಮ್ ಇಲ್ಲ, ಆರ್ಕೆಸ್ಟ್ರಾಗ ಹೋಗ್ಬಿಟ್ಟಿರ್ತಿದ್ರು. ಸೊ ಈ ಟೈಮಲ್ಲಿ ಅವ್ರು ಹೇಳ್ಕೊಡ್ತಿದ್ದಾರೆ, ನನಗೆ ಮುಜುಗರ ಆಗೋದು, ಇವ್ರ ಹತ್ರ ಕಲಿಬೇಕಲ್ಲ ಅಂತ ಹೇಳಿ ನಾನು ಅವಾಗೂ ಅದರಿಂದ ಬಿಟ್ಟು ಬಂದ್ಬಿಟ್ಟೆ. ಸೊ ಇಲ್ಲಿಂದ್ರೆ ಇವಾಗ್ಲೂ ನಾನು ಒಂದು ರಂಗ ಪ್ರವೇಶ ಮಾಡಿ ನಾನು ಒಂದು ಕಲಾವಿದೆ, ಭರತನಾಟ್ಯ ಕಲಾವಿದೆ ಅನ್ಕೊಳಕ್ಕೆ ನಂಗೆ ತುಂಬಾ ಖುಷಿ. ಯಾಕಂದ್ರೆ ಆ ಒಂದು ಕಲೆ ಎಲ್ರಿಗೂ ಬರಲ್ಲ. ಎಷ್ಟೇ ಪ್ರಯತ್ನ ಪಟ್ಟು ನೋಡಿ, ನನ್ಗೆ 2-3 ತರ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು, ಬಟ್ ಆದ್ರೆ ಅದನ್ನ ನಾನು ಅಚೀವ್ ಮಾಡಿ ಒಂದು ಸಂಪೂರ್ಣ ಮಾಡಕ್ಕಾಗ್ಲಿಲ್ಲ. ಸೊ ಅದೊಂದು ಬೇಜಾರಿದೆ. ಈಗ ನಾನು ಎಲ್ಲಾನು ಕಲ್ತಿದ್ದೀನಿ, ಎಲ್ಲ ಅರ್ಧಂಬರ್ಧ, ಹಾಗಾಗಿ ನಾನು ಏನ್ ಹೇಳೋದು ಅನ್ನೋದು ಒಂದು ಬೇಜಾರಿರುತ್ತೆ. ಮತ್ತೆ ರಂಗಭೂಮಿಗೂ ಅಷ್ಟೇನೆ, ರಂಗಭೂಮಿಗೂ ತುಂಬಾ ನಾಟಕಗಳಿಗೆ ಅಂತ ಹೋಗಿದ್ದೀನಿ. ಬಟ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಅಭಿನಯ ತರಂಗಲ್ಲಿ ನಾನು ಮೇನ್ ಅಭ್ಯಾಸ ಮಾಡಿದ್ದು. ಸೊ ಗೌರಿ ಮ್ಯಾಮ್ ಹತ್ರ ನಾನು ಕಲ್ತಿದ್ದು. ಸೊ ಅಭಿನಯ ತರಂಗ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೂ ನನ್ಗೆ ಹೆಮ್ಮೆ ಇದೆ. ಸೊ ಅವ್ರ ಹತ್ರ ಕಲ್ತಿದ್ ವಿದ್ಯೆನೆ ಬೇರೆ. ಯಾಕಂದ್ರೆ ನಮ್ಗೆ ಡೈರೆಕ್ಷನ್ ಮಾಡ್ಬೇಕು ಅನ್ನೋದು ತುಂಬಾ ಆಸಕ್ತಿ ಇತ್ತು. ನಟನೆ ಮಾಡೋದಕ್ಕಿನ್ನ ಡೈರೆಕ್ಷನ್ ಮಾಡೋಣ. ಯಾಕಂದ್ರೆ ನಮ್ದು ಒಂದು ದೇವಸ್ಥಾನದ್ದು ನೋಡಿ, ಎಲ್ಲಾ ತರ ಸೆಲೆಬ್ರಿಟೀಸ್ ಬರ್ತಾರೆ ನಮ್ಮ ದೇವಸ್ಥಾನದಲ್ಲಿ. ಆಮೇಲೆ ಪ್ರೊಡ್ಯೂಸರ್ಸ್ ಬರ್ತಾರೆ, ಡೈರೆಕ್ಟರ್ಗಳು ಸುಮಾರು ಜನ ಬರ್ತಾರೆ. ಯಾರೊಬ್ರು ಕೂಡ ಅಮ್ಮನವ್ರದ್ದು ಏನ್ ಮಾಡಕ್ಕೂ ಯಾರು ಮುಂದೆ ಬರ್ತಾ ಇಲ್ಲ. ಸೊ ಯಾಕೆ ಈ ತರ ಮಾಡ್ತಾರೆ, ನಮ್ ದೇವಸ್ಥಾನ ಅಂದ್ರೆ ಯಾರು ಇಂಟ್ರೆಸ್ಟ್ ಇಲ್ವಾ? ಫಸ್ಟ್ ಎಲ್ಲ ನನಗೆ ಅನ್ಸ್ತಾ ಇದ್ದಿದ್ದು, ಈ ಹಿಂದೆ ಒಂದು 15 ವರ್ಷದ ಹಿಂದೆ ಈ ತರ ನನ್ಗೆ ಫೀಲಿಂಗು. ಎಲ್ರು ಬರ್ತಾರೆ, ಯಾಕೆ ಯಾರು ಕೂಡ ಅದು ಇಂಟ್ರೆಸ್ಟ್ ತಗೊಳ್ತಿಲ್ಲ, ಅಥವಾ ಅಮ್ಮನವ್ರು ಮಾಡಕ್ ಬಿಡ್ತಿಲ್ವಾ, ಅವ್ರ ಪ್ರೇರಣೆ ಆಗ್ತಿಲ್ವಾ? ಸೊ ನಾನ್ ಪ್ರಯತ್ನ ಪಡೋಣ, ಅಟ್ಲೀಸ್ಟ್ ಡೈರೆಕ್ಷನ್ ಕಲಿಬೇಕು ನಾನು ಅನ್ನೋ ಕಾರಣಕ್ಕೆ ಅಭಿನಯ ತರಂಗ ಹೋಗಿದ್ ನಾನು. ಆಯ್ತು. ಸೊ ಅದಾದ್ಮೇಲೆ ಈಗ್ಲೂ ಕೂಡ ಕಾಯ್ತಿದ್ದೀನಿ, ಅಮ್ಮನವರ ಒಂದು ಅಪ್ಪಣೆ ಬರ್ಬೇಕು, ಅವ್ರ ಸೂಚನೆ ಬರ್ತಾ ಇದ್ದಂಗೆ ಒಂದು ಸಿನಿಮಾ ಮಾಡ್ಬೇಕು ಅಮ್ಮನವ್ರ ಬಗ್ಗೆ ಏನು. ಯಾಕಂದ್ರೆ ಮಾಹಿತಿ ನೀಟಾಗಿ ಇವಾಗ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದಾರೆ ಸುಮಾರು ಜನ, ಅದ್ರಲ್ಲಿ ತಪ್ಪು ಮಾಹಿತಿಗಳು ಕೂಡ ಇದೆ. ಆ ತರ ನನ್ಗೆ ಇರಬಾರ್ದು. ಅದ್ರ ಸಿನಿಮಾ ಮಾಡಿದ್ರೆ ರಿಯಲ್, ಯಾಕಂದ್ರೆ ನನ್ನ ಲೈಫಲ್ಲೇ ಆಗಿದ್ ಮಿರಾಕಲ್ಸ್ ಇದೆ. ನಾನೇನಂದ್ರೆ ಆರ್ಕೆಸ್ಟ್ರಾ ಹೋಗ್ತಿದ್ದ ಟೈಮಲ್ಲಿ ನಮ್ಮ ದೇವಸ್ಥಾನ ನಮ್ಮ ತಂದೆ ಮನೆದಲ್ಲ, ನಾನು ಬರಲೇಬೇಕು ಅನ್ನೋ ಕಮಿಟ್ಮೆಂಟ್, ಅದು ನಮ್ಮ ವಂಶದ್ದು, ಬರಬೇಕು. ಸುಮ್ಮನೆ ಬರೋದು, ಕೈ ಮುಗಿಯೋದು, ಆ ಟೈಮ್ ಸಂದರ್ಭಕ್ಕೆ ಏನೋ ಫಂಕ್ಷನ್ನು, ನವರಾತ್ರಿ ಇಂಥ ಟೈಮ್ಗಳಲ್ಲಿ ಹೊರಟುಬಿಡೋದು, ಹಿಂಗಿದೆ. ಈಗಿರುವಾಗ ನನ್ಗೆ ಅನಿಸ್ತಾ ಇದ್ದಿದ್ದು, ಆಚೆ ಇದ್ದಾಗ ನನಗೆ ಒಂದು ಬಾಂಡಿಂಗ್ ಅಮ್ಮನ ಜೊತೆಗೆ ಬೇರೆ ತರ ಇತ್ತು. ಜಸ್ಟ್ ನಮ್ಮ ಅಮ್ಮ ಬಿಡು, ಒಂದು ಇಗ್ನೋರೆನ್ಸ್ ಇರುತ್ತಲ್ಲ, ನಮ್ಮ ಅಮ್ಮ ಇದಾರೆ ಬಿಡು, ನನಗೆ ಇರ್ತಾರೆ, ಆ ಒಂದ್ ಸಲುಗೆನು ಅದು ಅಂದ್ಕೊಳ್ಳಿ. ಆತರ ಇವಾಗ ನಮ್ಮ ತಾಯಿ ಏನೇ ಮಾಡಿದ್ರು ಜೊತೆಲೇ ಇರ್ತಾರಲ್ಲ. ಅಮ್ಮ ಯಾವತ್ತೂ ಬಿಟ್ಕೊಡಲ್ಲ. ನಾವು ಮಕ್ಕಳು ಬೈತಾನೆ ಇರ್ತೀವಿ, ಏನೋ ಒಂದ್ ಮಾಡ್ತಿರ್ತೀವಿ, ಕಿರಿಕಿರಿ ಕೊಡ್ತೀವಿ, ಕಾಟ ಕೊಡ್ತೀವಿ, ಬಟ್ ತಾಯಿದಿರು ಯಾವತ್ತೂ ಬಿಟ್ಕೊಡಲ್ಲ ನಮ್ಗೆ. ಈ ತರ ಇತ್ತು. ಆಮೇಲೆ 2009 ಏನಾಗ್ಬಿಡ್ತು ಅಂದ್ರೆ, ನಂದು ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ, 4 ಟೆಕ್ಸ್ಟೈಲ್ ರನ್ ಮಾಡ್ತಿದ್ದೆ ಸೇಮ್ ಅಟ್ ಎ ಟೈಮ್ ಅಲ್ಲೇನೆ. ಮತ್ತೆ ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು ನಮ್ದು, ಆರ್ಕೆಸ್ಟ್ರಾ ನಡೀತಿತ್ತು ನಮ್ದು, ಬಿರ್ಲಾ ಸೂಪರ್ ಇವೆಂಟ್ ನಡೀತಿತ್ತು ದಾವಣಗೆರೆಯಲ್ಲಿ. ಆ ಟೈಮಲ್ಲೆಲ್ಲ ಹೇಗೆ ಅಂದ್ರೆ 10 days ಒಂದ್ಸರಿ ನಾವ್ ಹಿಂಗ್ ಹೋಗ್ಬಿಟ್ರೆ ಡೀಲರ್ಸ್ ಮೀಟಿಂಗ್ ಅದು ಇದು ಅಂತ ಈ ಕಂಪ್ನಿಗಳಲ್ಲಿ ಇರ್ತಾವಲ್ಲ ನೋಡಿ. ಸೊ ಹಂಗಿದ್ದಾಗ ನಾನು ದಾವಣಗೆರೆ ಲಾಸ್ಟ್ ಡೇ 10th ಡೇ ಲಾಸ್ಟ್ ಡೇ ಫ್ಲೋಟ್ ಮೇಲೆ ಇದ್ದೀನಿ. ಆರ್ಕೆಸ್ಟ್ರಾ ಫ್ಲೋಟ್ ಬರ್ತಿತ್ತು ಅವಾಗ ವ್ಯಾನ್ಗಳಲ್ಲಿ. ಸೊ ಅಲ್ಲಿ ಮೇಲಿದ್ದೀನಿ, ನಮ್ಮಪ್ಪ ಕಾಲ್ ಮಾಡ್ತಾನೆ ಇದ್ದಾರೆ ನನಗೆ, ಗ್ರೀನ್ ರೂಮ್ ಅಲ್ಲಿ ಹುಡುಗರು ಬನ್ನಿ ಅರ್ಜೆಂಟ್ ಅಪ್ಪ ಮಾತಾಡ್ಬೇಕಂತ. ನಾನು ನಮ್ಮ ತಂದೆ ಫೋನ್ ಮಾಡಿಬಿಟ್ಟು 2009 ಮಗ, ಚಿಕ್ಕ ಮಗ 2 years ಆಗ ಚಿಕ್ಕವನಿಗೆ, ನಮ್ಮಪ್ಪ ಫೋನ್ ಮಾಡಿಬಿಟ್ಟು, ನೋಡಮ್ಮ ನೀವು ಬರ್ತಾ ಇದ್ದಂಗೆ ಇನ್ನು ಎಂಡ್ ಮಾಡಬೇಕು ನಿಂದಿದೆಲ್ಲಾನು, ನೀವೀಗ ಏನು ಊರು ಎಲ್ಲ ಅಲಿತಿದ್ದೀರಾ, ಫಸ್ಟು ನೀವು ಎಂಡ್ ಮಾಡಬೇಕು, ಮಾಡಿಬಿಟ್ಟು ದೇವಸ್ಥಾನದಲ್ಲಿ ತಡೆ ಅಂಗಡಿ ಕೊಡ್ತಾ ಇದ್ದೀನಿ, ನಮ್ಮ ಅಮ್ಮನ ಇನ್ಚಾರ್ಜ್ ಅಲ್ಲಿ ಇತ್ತದು. ಯಾಕಂದ್ರೆ ನಮ್ಮಲ್ಲಿ ಮುಖ್ಯವಾಗಿರೋದೇ ತಡೆ ಪದ್ಧತಿ. ಬಂಡಿ ಮಹಾಕಾಳಿ ಟೆಂಪಲ್ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಮೇನ್ ದೃಷ್ಟಿ ತೆಗಿಯೋದು ಆಗ ಅಜ್ಜಿ ಕಾಲದಿಂದನೂ ಇದು ನಡ್ಕೊಂಡ್ ಬಂದಿರುವಂತ ಪದ್ಧತಿ. ಆಮೇಲೆ ಅಮ್ಮನವ್ರ ಮೇಲಿಂದ ಅಭಿಷೇಕದ ನೀರ್ ಹಾಕೋದು, ಈ ಒಂದು ಪದ್ಧತಿ ಇರೋದ್ರಿಂದ ತಡೆ ಅಂಗಡಿ ಇನ್ಚಾರ್ಜ್ ನಿಮ್ ತಾಯಿಯಿಂದ ತೆಗೆದು ನಿನಗೆ ಕೊಡ್ತಾ ಇದೀನಿ, ನೀನ್ ನಡ್ಸ್ಬೇಕು ಅಂದ್ರು. ನನಗೆ ನಮ್ಮಪ್ಪ ಏನ್ ಹಿಂಗ್ ಹೇಳ್ತಿದಾರೆ, ವೀರಪ್ಪ ನಾನು ಹಂಗೆ ಹೇಳಿದ್ದು, ನಿಂಗೇನಪ್ಪ ನಿಂಗೇನು ತಲೆ ಕೆಟ್ಟಿದ್ಯಾ, ನಾನು ಇಷ್ಟು ದೂರ ಇದ್ದೀನಿ, ಸುಮ್ಮನೆ ಇರಪ್ಪ ಸ್ವಲ್ಪ ಕೇಳ್ತಾ ಇದ್ದೀನಿ, ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಪ್ಪನಿಗೆ, ನೀನು ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ ನಂಗೆ ಬಾ ಅಂದ್ಕೊಂಡು. ಆಮೇಲೆ ಅಪ್ಪ ಅಂದ್ರೆ, ಇಲ್ಲಮ್ಮ ನೀನು ಬಂದರೆ ಬಾ, ಇಲ್ಲ ಅಂದ್ರೆ ನಿನ್ನ ಮಕ್ಕಳು ಇಬ್ಬರನ್ನು ಬಿಟ್ಬಿಟ್ಟು ಗಂಡ ಹೆಂಡತಿ ಏನೋ ಮೆಟ್ಲು ಹತ್ತಬೇಡಿ ನೀವು ನಮ್ಮ ದೇವಸ್ಥಾನದ್ದು ಅಂದ್ಬಿಟ್ರು. ಖಂಡಿತವಾಗ್ಲಿ ಫೋನಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಇವತ್ತೇನೋ ಕಳೀಲಿ, ನಾಳೆ ಹೋಗಿ ಮಾತಾಡೋಣ ಅನ್ನೋ ಥರ ನಾನು ಅಂದ್ಕೊಂಡೆ. ನಾಳೆ ಲೈಟಾಗೆ ಇರ್ಲಿ ಅದು, ಯಾಕಂದ್ರೆ ಅಪ್ಪ ಅಲ್ಲೇನೋ ಏನೋ ಆಗಿರ್ಬೇಕು ಇನ್ಸಿಡೆಂಟು, ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಅನ್ನೋದು ನನಗಿತ್ತು. ಯಾಕಂದ್ರೆ ನನಗೆ ಆ ಟೈಮಲ್ಲಿ ನಿಮೋನಿಯಾ ಆಗ್ಬಿಟ್ಟಿತ್ತು. ಸೊ ನಿಮೋನಿಯಾ ಆಗಿ ಕೂಡ ನಾನು ಆಚೆ ಓಡಾಡ್ತಾ ಇದ್ದೀನಿ, ಮತ್ತೆ ಟೆಕ್ಸ್ಟೈಲು ರನ್ ಮಾಡೋಕ್ಕೆ ಸಫರ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಸ್ಟ್ರಗ್ಲಿಂಗ್ ಆ್ಯಕ್ಚುಲಿ ಒಂದು ಬಿಸ್ನೆಸ್ ಅಂತ ಬಂದಾಗ ನಾವು ಆಚೆನೂ ಹೋಗಿ ಇಲ್ಲೂ ಇದ್ಕೊಂಡು, ಯಾಕಂದ್ರೆ ಇದು ಒಂದು ನಿಂತ್ಕೊಂಡಿರುವಂಥ ಬಿಸ್ನೆಸ್, ಇದು ಒಂದೇ ಕಡೆಯಲ್ಲಿ ಇರಬೇಕು, ಇದು ನಾವು ಆಚೆ ಓಡಾಡೋವಂಥ ಫ್ಲೋಟಿಂಗ್ ಇದು. ಸೊ ಹಿಂಗಿದ್ದಾಗ ನನಗೆ ಅದು ನಡ್ಸೋಕೆ ಕಷ್ಟ ಆಗ್ತಿದೆ ಅನ್ನೋದು ಅಪ್ಪನಿಗೆ ಅರ್ಥ ಆಗಿರಬೇಕು. ಮೋಸ್ಟ್ಲಿ ಅದಕ್ಕೆಲ್ಲೋ ಹೇಳ್ತಿದ್ದಾರೆ, ನಾಳೆ ನೋಡೋಣ ಮಾತಾಡೋಣ ಅನ್ನೋದಿತ್ತು ನನಗೆ. ಆಮೇಲೆ ನಾನು ಬಂದ ಮೇಲೆ ನೆಕ್ಸ್ಟ್ ಡೇ ಏನಾಯಿತು,
ಬಂದ್ಮೇಲೂ ಅದೇ ಇದೆ ಕಥೆನೆ ಕಂಟಿನ್ಯೂ ಮಾಡ್ತಾ ಇದಾರೆ. ಇಲ್ಲಮ್ಮ ನೀನ್ ಮಾಡ್ಲೇಬೇಕಮ್ಮ. ನಾನು ಏನು ನಮ್ಮಪ್ಪ ಹೇಗೆ ಅಂದ್ರೆ, ನಾವು ನಿಜ ಹೇಳ್ಬೇಕಂದ್ರೆ, ನಾನು ಈಗ ಹೇಳ್ತಾ ಇದ್ದೀನಿ, ಅಪ್ಪ ಎಲ್ಲೂ ಕೂಡ 1 ಅಡಿ ಜಾಗ ಅಂತಾನು ಮಾಡಿಲ್ಲ ಇಲ್ಲಿವರೆಗೂ. ಅವ್ರಿಗೆ ಏನಂದ್ರೆ, ನಮ್ದು ಒಂದು ಹೊಸಗುಡದಳ್ಳಿಯಲ್ಲಿ ಮನೆ ಇತ್ತು ಅಪ್ಪನಿಗೆ. ಅವಾಗ ಅಲ್ಲಿ 5 ಗಂಟೆ ಬೆಳಗಿನ ಜಾವದಲ್ಲಿ ಬಂದು ದೇವಸ್ಥಾನ, ಅವಾಗೆಲ್ಲ ಕಾಡು ಬೆಟ್ಟ ಆ ತರ ಇದ್ದಿದ್ದ ಜಾಗ ಅದು. ನೀರು ಇವಾಗ ಕೆಂಪಾಂಬುದಿ ಕೆರೆ ಇದೆ, ಸೊ ಆ ನೀರನ್ನೇ ತಂದು ಅಮ್ಮನ್ಗೆ ಸ್ನಾನ ಮಾಡಿಸಿ, ಅಲ್ಲೇ ಗಿಡಗಳಲ್ಲಿ ಸಿಗ್ತಾ ಇದ್ದು ಹೂಗಳನ್ನ ಇದ್ ಮಾಡಿ, ಬೆಳಗಿನ ಜಾವ 5 ಗಂಟೆಗೆ ಅಪ್ಪ ಮನೆಯಿಂದ ಹೊರಟ್ರೆ ಬರ್ತಾ ಇದ್ದಿದ್ದೆ ನೈಟ್ 10:30 11 ಗಂಟೆ. ಈಗಲೂ ನಮ್ ದೇವಸ್ಥಾನ ಓಪನ್ ಆಗೋದೆ 7 to 10:30 ವರೆಗೂ ಡೈಲಿ, ಅಂದ್ರೆ ಟ್ಯೂಸ್ಡೇ ಫ್ರೈಡೆ ಸಂಡೇ ಇರುತ್ತೆ. ಬೇರೆ ದಿವಸಗಳಲ್ಲಿ 8:30 9 ಕ್ಲೋಸ್ ಮಾಡ್ತೀವಿ. ಸೊ ಹಿಂಗಿರೋ ಒಂದು ಇದನ್ನ ಹೇಗಂದ್ರೆ, ಅಪ್ಪ ಅಲ್ಲಿಂದ ಬರ್ಬೇಕು ಅನ್ನೋ ಕಾರಣಕ್ಕೆ ಅದೊಂದೇ ಮನೆ, ಹೊಸಗುಡದಲ್ಲಿ ಮನೆ ಬಿಟ್ರೆ 1 ಅಡಿ ಜಾಗ ಅಂತ ಅಪ್ಪ ಎಲ್ಲೂ ಮಾಡಿಲ್ಲ ನಮ್ಗೆ. ಇಲ್ಲಮ್ಮ ಸಾಕು, ಇರಕ್ ಮನೆ ಇದೆ ನಮ್ಗೆ, ಇರಕ್ಕೆ ತಾಯಿ ಸ್ಥಾನ, ಇಲ್ಲಿ ಕೆಲಸ ಅಂತ ಇದೆ, ಎಲ್ಲ ವೃತ್ತಿನೂ ಇಲ್ಲೇ ಇದೆ, ಮನೇನೂ ಇದೆ, ಆಶ್ರಯ ಇದೆ, ಸೊ ಇನ್ನೇನ್ ಬೇಕು ನಮ್ಗೆ ಅಂತ ಅಪ್ಪ ಮಾಡಿಲ್ಲ. ನನ್ಗೆ ಏನ್ ಅನ್ಸೋದು ಅಂದ್ರೆ, ಅಯ್ಯೋ ನಮ್ಗೆ ಏನು ಮಾಡಿಲ್ಲ, ಇದು ಅಟ್ಲೀಸ್ಟ್ ನಾನು ಬಿಸ್ನೆಸ್ ಅಲ್ಲಿ ಏನೋ ಒಂದ್ ಮಾಡಿ ನಾನು ಸಾಧನೆ ಮಾಡ್ಬಿಡ್ತೀನಿ, ಮಾಡ್ತಿದ್ದಾರೆ ನನಗೆ ಅಂತ. ಆಮೇಲೆ ಅಪ್ಪ ಅಂದ್ರು, ನಾನು ಅದನ್ನ ಕೇಳಿದಾಗ, ಇಲ್ಲಮ್ಮ ನಾನು ಹಂಗಾರೆ ನಾನು ತಂದೆ ಮನೆಯಿಂದ ನೀನು ಮಗಳು, ನಿನ್ಗೇನಾದ್ರು ನಾನು ಕೊಡ್ಬೇಕಲ್ಲ, ಯಾಕಂದ್ರೆ ನಾನು ಮದ್ವೆ ಆಗಿರೋದು ಅಪ್ಪನ್ಗೆ ಸ್ವಂತ ಅಕ್ಕನ ಮಗನೇ. ಸೊ ಹಿಂಗಿದ್ದಾಗ ನಾನು ನನ್ನ ಕಡೆಯಿಂದ ಅಂತ ಏನ್ ಕೊಡ್ಲಿ, ನಾವೇನು ಇಟ್ಟಿಲ್ಲ, ನಮ್ಗೇನು ಇಲ್ಲಮ್ಮ, ಅಟ್ಲೀಸ್ಟ್ ಈ ಬಿಸ್ನೆಸ್ ಮಾಡು, ಇದನ್ನ ಮಾಡಿ ನೀನ್ ಬೇಕಾದ್ರೆ ನೀನ್ ದುಡ್ಕೋಬೇಕಾ, ಇದರಿಂದ ದುಡ್ಕೊಂಡು ತಿನ್ನು ನೀನು, ಈ ತರ ಹೇಳಿದ್ರು. ಸರಿ, ಆದ್ರೆ ಏನಪ್ಪ ಮಾಡ್ಲಿ, ಬಟ್ಟೆ ಅಂಗಡಿಲಿ ನನಗೆ ಒಂದು 40 lakhs ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಲೋನ್ಸ್ ಇದೆ ಅದ್ರ ಮೇಲೆಲ್ಲ, ಏನ್ ಮಾಡ್ಲಿ ಅಂದ್ರೆ, ಇಲ್ಲಮ್ಮ ಅಮ್ಮ ಹೆಂಗೋ ಮಾಡ್ಬಿಡ್ತಾರೆ ಗೊತ್ತಿಲ್ಲ ನನಗೆ. ನಿಜ ಹೇಳ್ಬೇಕಂದ್ರೆ ಅಂಗಡಿ ಬಿಟ್ಟಾಗ ಅದು ತುಂಬಾ ಸೇಲ್ ಮಾಡೋಕ್ಕೆಲ್ಲ ಅದು ತುಂಬಾ ಟೈಮ್ ತಗೊಳ್ತು. 17 lakhs ಬೇರೆ ಲೋನ್ ಮಾಡ್ಕೊಂಡ್ಬಿಟ್ಟಿದೆ ಬ್ಯಾಂಕಲ್ಲಿ. ಸೊ ಅದೆಲ್ಲ ಕ್ಲಿಯರ್ ಮಾಡೋ ಅಷ್ಟರಲ್ಲೇ ನನಗೆ ಸಾಕಾಗಿತ್ತು. ಆದರೆ ಇಲ್ಲಷ್ಟರಲ್ಲಿ ಅಪ್ಪ ಕೊಟ್ಬಿಟ್ಟಿದ್ರು ಅಂಗಡಿ, ಏನೋ ಮಾಡೋಣ. ನನಗೆ ಏನಂದರೆ ಬಿಸ್ನೆಸ್ ಮೈಂಡ್ ಯಾವಾಗಲೂ, ನನ್ನ ಬಿಸ್ನೆಸ್ಸಲ್ಲಿ ಸ್ವಲ್ಪ ನನಗೆ ಸ್ಟ್ರಾಂಗ್ ನಾನು, ಇಲ್ಲ ಏನೋ ಇದಲ್ದಿರ ಅದು ಮಾಡೋಣ. ಬಟ್ ಆದರೆ ಏನಂದರೆ ಇವಾಗ ಅಂದ್ಕೊಳ್ತಾ ಇರೋದು ಅನುಭವದಲ್ಲಿ ಮ್ಯಾನ್ ಪವರ್ ಬೇಕು. ಏನೇ ಮಾಡ್ಬೇಕಂದ್ರೆ ಮ್ಯಾನ್ ಪವರ್ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಕೂಡ ನಿಲ್ಲಕ್ಕಾಗಲ್ಲ. ಮತ್ತೆ ಓನರ್ ಇಲ್ಲದೆ ಇರೋ ಜಾಗ ಯಾವತ್ತೂ ಸಕ್ಸೀಡ್ ಅಲ್ಲ. ಅದು ನನ್ಗೆ ಅರ್ಥ ಆಗಿದ್ದು ಇವಾಗ ಇಲ್ಲಿವರೆಗೂ ಕೂಡ. ಸೊ ನಾನು ಹಿಂಗಿದ್ದಾಗ ಸರಿ ಅಂತ ಅಂದ್ಬಿಟ್ಟು ಇದು ಅಗ್ರಿ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮಾಡಿದಾಗ ನನ್ಗೆ ಯಾವಾಗ ಅಂದ್ರೆ ನಮ್ಮ ದೊಡ್ಡಮ್ಮ ಸಪೋರ್ಟ್ ಇದ್ರು. ಮಾರ್ಕೆಟ್ ಇಂದ ವಸ್ತುಗಳು ತರ್ಬೇಕು. ಈ ಮಾರ್ಕೆಟ್ ಅಂದ್ರೆ ನನ್ಗೆ ಬಟ್ಟೆ ಕೂಡ ನಾನು ಚಿಕ್ಕಪೇಟೆ ಇಂಥ ಕಡೆ ನಾನು ನೋಡಿದೀನಿ, ಅಲ್ಲೇ ಬೇರೆ ತರ ವಾತಾವರಣ. ಈ ಹೂವಿನ ಮಂಡಿ, ಹೂವ ತರ್ಬೇಕು. ನಾನು ಈ ತಡೆ ಅಂಗಡಿ ಅಂತ ಬಂದ ತಕ್ಷಣ ಹೂವ ತರ್ಬೇಕು, ಕುಡಿಕೆ ವಿಭೂತಿ ತರಬೇಕು, ಮೊಟ್ಟೆ ತರಬೇಕು, ನಿಂಬೆಹಣ್ಣು ತರಬೇಕು, ಸೊ ಕರ್ಪೂರದ ಐಟಮ್ ಈ ತರ ಎಲ್ಲ ತರಬೇಕು. ಈ ಪೂಜೆ ಸಾಮಗ್ರಿ ಅಂದ ತಕ್ಷಣ ಬೇರೆ ತರ ಹೋಗುತ್ತೆ ನೋಡಿ. ಸೊ ಇದು ಬೇರೆ ಮಾರ್ಕೆಟ್ ಕಲಾಸಿಪಾಳ್ಯ. ನನ್ಗೆ ಅಲ್ಲಿ ಹೋಗ್ತಿದೀನಿ, ಏನಪ್ಪಾ ಇದು ಇಂಥ ಕಡೆ ಕಳ್ಸಿದಾರೆ, ಫುಲ್ ಗಲೀಜು. ನಾನು ಇಲ್ಲಿ ಓಡಾಡ್ಬೇಕು. ನಾವು ಆರ್ಕೆಸ್ಟ್ರಾ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಲೈಫ್ ಸ್ಟೈಲ್ ಎಲ್ಲ, ಸುಮ್ನೆ ಎಲ್ಲ ರೆಡಿ ಮಾಡ್ಕೊಂಡು ಮೇಕಪ್ ತರ ಹಾಕೊಂಡ್ಬಿಟ್ಟು ಯಾವಾಗ್ಲೂ ಓಡಾಡ್ಕೊಂಡು ಜಿಗಿ ತರ ಕಾಣ್ತೀವಿ. ಸೊ ಹಿಂಗಿರೋರು ನಾವು ಹೋಗ್ಬಿಟ್ಟು ಈ ಮಾರ್ಕೆಟಲ್ಲಿ ಈ ಗಲೀಜು ತಿಪ್ಪೆಗುಂಡಿ ವಾಸನೆ ಬೇರೆ, ಹೂವಿನ ಮಂಡಿಗೆ ಹೋಗ್ತೀವಿ ಅಂದ್ರೆ ಏನಪ್ಪ ಇಂಥ ಕಡೆ ಕಳಿಸಿದ್ರೆ ಕಾಯಿ ತಗೋಬೇಕು ನಾನು, ಇದೆಲ್ಲ ಆದ್ರೆ ಮುಖ್ಯ ರೂಟೇ ಬೇರೆ, ಇದು ಬೇರೆನೇ ಬೇರೆ ದಿಕ್ಕಾಗೋಯ್ತು ನನ್ಗೆ. ನಂಗೆ ಅನ್ಸಿದ್ದು ಅದೇನೆ, ನಮ್ಮಪ್ಪ ಏನ್ ಹಿಂಗ್ ತಂದು ತಗ್ಲಾಕ್ಬಿಟ್ರಲ್ಲ ನನ್ಗೆ ಫಸ್ಟ್ ನನ್ಗೆ ಅನ್ಸಿದ್ದಾರೆ. ಆದ್ರೆ ನನ್ಗೆ ಇಲ್ಲ, ಇದು ಬಿಸ್ನೆಸ್, ಇದು ಒಂದ್ ಕೆಲ್ಸನೇ, ನೋಡೋಣ ಏನಾದ್ರು ಮಾಡೋಣ. ನೀವು ನಂಬ್ತಿರೋ ಬಿಡ್ತಿರೋ, ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಏನೊಂದು ಗೊತ್ತಿಲ್ಲ, ವಸ್ತುಗಳು ಎಲ್ಲೆಲ್ಲಿ ತಗೋಬೇಕಂದ್ರೆ ಇಷ್ಟೇ ನನ್ಗೆ ಇಷ್ಟೇ ಒಂದು ಚೌಕಟ್ಟು, ಇಲ್ಲೇ ತಗೋಬೇಕು ಅಂತ. ನಾನು ಹೋಗ್ತಾ ಆಮೇಲೆ ಏನಾಗ್ತಿದೆ, ಇಲ್ಲ ಇದ್ರಲ್ಲಿ ನಂದೆಷ್ಟು ಸಾಲಗಳನ್ನ ನೀವು ನಂಬ್ತಿರೋ. ಈ ಚಾನಲ್ ಅಲ್ಲಿ ಕೂತ್ಕೊಂಡು ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇದು ಒಂದು ಡ್ರಾಸ್ಟಿಕ್ ಚೇಂಜಸ್ ನನ್ನ ಲೈಫಲ್ಲಿ. ಆ ಟೈಮಲ್ಲಿ ಆರ್ಕೆಸ್ಟ್ರಲ್ಲೇ ಅಷ್ಟು ಅಮೌಂಟ್ ಬರ್ತಿದೆ, ಟೆಕ್ಸ್ಟೈಲಲ್ಲಿ ಬರ್ತಿದೆ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಮ್ಗೆ ಅಷ್ಟು ದುಡ್ಡು ಬರ್ತಿದೆ. ಬಂದರೂ ನಾವು ಏನೊಂದು ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಬರೀ ಸಾಲದಲ್ಲಿದ್ದೀವಿ ನಾವು, ಆದ್ರೆ ಏನೂ ಅಚೀವ್ ಮಾಡಿಲ್ಲ ನಾವು. ವೇರಿಯಸ್ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಒಂದು ನಮಗೆ ಸೋರ್ಸಸ್ ಇದ್ರು, ಇನ್ಕಮ್ ಸೋರ್ಸಸ್ ಇದೆ, ಬಟ್ ನಾವು ಏನೊಂದು ಮಾಡಿಲ್ಲ. ನಾವು ಹೇಳ್ತೀನಲ್ಲ, ಅಮ್ಮನ ಹತ್ರ ಬಂದಿದ್ದೀನಿ, ನನಗೆ ಮಂತ್ಲಿ ಒಂದು 30,000-40,000 ಕೂಡ ಬರ್ತಿಲ್ಲ ಆಗ. ಅಷ್ಟೆಲ್ಲ ಕಷ್ಟಪಟ್ಟರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಮಾರ್ಕೆಟಲ್ಲಿ ಎಲ್ಲ ತೊಗೊಂಬರ್ಬೇಕು, ಐಟಮ್ಸ್ ಎಲ್ಲ ಇದು ಹೂವು ಅದೆಲ್ಲ ತೊಗೊಂಡ್ಬರ್ಬೇಕು. ಆಮೇಲೆ ಸಂಜೆ ಆಯಿತು ಅಂದರೆ ಮತ್ತೆ ಮಾರ್ಕೆಟ್ಗೆ ಹೋಗು, ಬೇರೆ ಐಟಮ್ ಹಾಕು. ಆಮೇಲೆ ನಮಗೆ ಇದಿಲ್ಲ, ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಮೌಂಟ್ ಇಲ್ಲ ನನ್ನ ಹತ್ರ ಆಗ. ಯಾಕಂದ್ರೆ ನಾನೇ ದುಡ್ದು ನಾನೇ ಹಾಕೋಬೇಕಲ್ಲ. ನಾನು ಏನು ಬಂಡವಾಳ ನಾನು ಹಾಕ್ತೀನಿ, ಬಂಡವಾಳ ಹಾಕು, ನೀನು ತಗೋ, ನೀನು ಅದನ್ನು ಸಂಪಾದನೆ ಮಾಡು, ಈ ಥರ ಇರೋದಲ್ಲಿ ಪ್ರೊಸೀಜರ್. ಸೊ ಹಿಂಗಿದಾಗ ನನಗೆ ಅಯ್ಯೋ ಏನಪ್ಪ ಇದು ಕಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಆದರೆ ಹೋಗ್ತಾ ಎಷ್ಟು ತಿಳಿ ಆಗ್ತಾ ಇದೆ ಅಂದರೆ,
ನನ್ಗೆ ಗೊತ್ತಿಲ್ಲ, ನಾನು 50,000 ಇದೆ ನನ್ನ ಹತ್ರ ಅಷ್ಟೇ. ಮನೆ ಓನರ್ ಏನೋ ಕಿರಿಕಿರಿ ಮಾಡಿದ್ರು ಅಂದ್ಬಿಟ್ಟು ನಾನು ಎಂತ ಹುಚ್ಚಜ್ಞಾನ ನೋಡಿ ನನಗೆ. ಇಲ್ಲ, ನಾನು ಓನರ್ ಹತ್ರ ಏನೋ ಓನರ್ ಓಕೆ, ನನಗೆ ಅವ್ರ ವೈಫು ಎಲ್ಲರೂ ಕಂಪ್ಲೇಂಟ್ಸ್ ಹೇಳ್ತಾ ಇದಾರೆ, ಇವ್ರು ಆರ್ಕೆಸ್ಟ್ರಾದವ್ರು ಲೇಟ್ ಬರ್ತಾರೆ ನೈಟು. ಯಾಕಂದ್ರೆ ನಮ್ದು ಇರೋದೇ ಹಂಗಲ್ಲ, ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಇಲ್ಲ, ಇದನ್ನು ಮಾಡೋಣ, ಜೊತೆಗೆ ಇದನ್ನು ಮಾಡೋಣ, ಬಂದಷ್ಟು ಮಾತ್ರ. ನಾನೇ ಹುಡ್ಕೊಂಡೋಗಿ ಏನೋ ಮಾಡೋದು ಬೇಡ, ಪ್ರಮೋಷನ್ ಮಾಡಿಕೊಂಡು ಮಾಡೋದು ಬೇಡ ನಾವು. ಯಾಕಂದ್ರೆ ಆ ಕಾಲದಲ್ಲಿ ಆ ಥರ ಇಲ್ಲ. 2009 ವರೆಗೂ ಇದ್ದಿದ್ದೇ ಒಂದು ಪರಿಸ್ಥಿತಿ ಬೇರೆ. ಸೊ ನಾನು ಹಂಗೆ ಅನ್ಕೊಂಡಿದ್ದೀನಿ. ನೋಡಿದ್ರೆ ಅವ್ರ ಓನರ್ ವೈಫು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾರೆ. ಏನ್ ಇವ್ರಿಗೆ ಅಷ್ಟೊಂದು ನಮ್ ಗಂಡ, ಅವ್ರಿಗೆ ಏನಂದ್ರೆ ಓನರ್ಗೆ ನಾವು ದೇವಸ್ಥಾನದವರು, ಪ್ಲಸ್ ಏನಂದ್ರೆ ಮನೆ ಅವ್ರಿಗೆ ಹೊಸಲಾಗಕ್ ಮುಂಚೆಯಿಂದ ನಾವು ಅವ್ರ ಜೊತೆಲಿ ಇದೀವಿ. ಸೊ ಅವಾಗ್ಲೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಅವ್ರಿಗೆ ನಾವೇ ಫಸ್ಟ್ ಬಂದಿರೋದು ಇಡೀ ಹೋಲ್ ಬಿಲ್ಡಿಂಗ್ ಅಂತ ಅವ್ರಿಗೊಂದು ಕನ್ಸರ್ನ್ ಅವ್ರಿಗೆ. ಸೊ ಈ ನನ್ಗೆ ಏನು ಅನ್ಸ್ಬಿಡ್ತು, ಇಲ್ಲ ಗಂಡ ಹೆಂಡ್ತಿ ನಮ್ಮಿಬ್ರಿಂದ ಯಾಕೋ ಬೇಜಾರು ಮಾಡ್ಕೊಳ್ಳೋದು ಬೇಡಪ್ಪ, ನಾನು ಏನಾದ್ರು ಮಾಡಿ ಓನರ್ಗೆ ಹೇಳ್ಬಿಟ್ಟೆ, ನಾನು ಇಲ್ಲ ಮನೆ ನಾನು ಅಲ್ಲಿ ತನಕ ಟೈಮ್ ಕೊಟ್ಬಿಡಿ, ನಾನು ಸ್ವಂತ ಮನೆಗೆ ಹೋಗ್ಬೇಕು ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ಮನೆಗೆ ಹೋದಾಗ ನಂಗೆ ಚೆನ್ನಾಗಿ ಆಗ್ತಿದೆ. ಸೊ ಎಲ್ಲಾನು ಅದೇ ಈ ಥರ ಎಲ್ಲ ಏನೇನೋ ನನ್ನ ಸಾಲಗಳಿದ್ದೆಲ್ಲ ಕ್ರಮೇಣ ಕಮ್ಮಿ ಆಗ್ತಿದೆ. ಬಟ್ ಆದರೆ ದುಡ್ಡಂತೂ ಕೈಲಿಲ್ಲ, ಕ್ಯಾಶ್ ಇಲ್ಲ ನನ್ನ ಕೈಲಿ. ಸೊ 50,000 ರೂಪಾಯಿ ಇದೆ. 50,000 ರೂಪಾಯಿ ನಾನು ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀನಿ ಅವ್ರ ಹತ್ರ, ಇಲ್ಲ ನಾನೇನೋ ಸ್ವಂತ ಮನೆ ತಗೊಂಡು ಹೋಗ್ಬಿಡ್ತೀನಿ ಅಂತ. ಏನ್ ಮಾಡ್ಲಪ್ಪ ಅಂತ ಯೋಚನೆ ನನಗೆ. ಇಲ್ಲ ನಿಜ, ಅದು ಅಮ್ಮ ಹೆಂಗೆ ಅಂತ ಗೊತ್ತಿಲ್ಲ, ಒಂದೇ ಒಂದು ಕಾಣಿಕೆ ಕಟ್ಟಿದ್ದೆ ನಾನು. ಅದ್ ಯಾರು ನಂಬಲ್ಲ ಅನ್ಸುತ್ತೆ ಲೈಫಲ್ಲಿ. ಆದ್ರೆ ನನ್ಗಾಗಿರೋದು ಅನುಭವ ನಾನೇ ತಾನೇ ಫೀಲ್ ಮಾಡ್ಕೋಬೇಕು, ನಾನು ಹೇಳ್ಬೇಕು ಅದನ್ನ. ಸೊ ನಾನು 50,000 ಇಟ್ಕೊಂಡು ಚೀಟಿಗಳಂತೂ ಹಾಕೋದು ಅಭ್ಯಾಸ ನನ್ಗೆ ಅವಾಗಿಂದ. ಯಾಕಂದ್ರೆ ನಾನು ಆರ್ಕೆಸ್ಟ್ರಾ ಮಾಡ್ತಾ ಇರುವಾಗಿಂದನು ನಂದು ಅದೊಂದು ಅಭ್ಯಾಸಗಳೇನಂದ್ರೆ ಗೋಲ್ಡ್ ತೆಗೆದು ಹಾಕ್ಬಿಡೋದು. 1,500 ಪೇಮೆಂಟ್ ಬರ್ಲಿ, ನನಗೆ 3,000 ಪೇಮೆಂಟ್ ಬರ್ಲಿ, 380-400 ರೂಪಾಯಿ ಇರ್ತಿತ್ತು ಚಿನ್ನ. ಅದಕ್ಕೆ ಹೋಗಿ 1-3 ಗ್ರಾಮ್ ಇದು ರಿಂಗ್ಸು, ಚೈನ್ಸು, ಜಾಸ್ತಿ ದುಡ್ಡು ಬಂದ್ರೆ ಚೈನು, ಈ ತರ ನನ್ಗದು ಅಭ್ಯಾಸ ಅವಾಗಿಂದ. ಮತ್ತೆ ಮಂತ್ಲಿ ಈ ತರ ಚೀಟಿಗಳು ಕಟ್ಟಿ, ಆಮೇಲೆ ನಾನು ಪಟಾಕಿ ಚೀಟಿ ಕೂಡ ನಡೆಸ್ತಿದ್ದೆ ಆ ಟೈಮಲ್ಲಿ. ನೋಡಿ ಅದೊಂದು ಮರ್ತ್ಬಿಟ್ಟೆ ನಾನು ಆಗ್ಲೇ ಸೋರ್ಸ್ ಹೇಳೋದು. ಅದು ಆ ಟೈಮಲ್ಲಿ ನನಗೆ 1,000 ಜನ ಇದು 1,000 ಜನದ್ದು ದುಡ್ಡು ಬರ್ತಿದೆ ನನಗೆ. ಆದ್ರೂ ಕೂಡ ಸಕ್ಸಸ್ ಅನ್ನೋದಿಲ್ಲ ನೋಡಿ. ಅಲ್ಲಿ ಅಮ್ಮನ ಹತ್ರ ಬಂದ್ಮೇಲೆ ಒಂಥರ ಅದು ಲೈಫ್ ಸ್ಟೈಲೇ ಚೇಂಜ್ ಅಂತ ಅನ್ಕೊಳ್ಳಿ. ನಾನು ಇದ್ದಿದ್ದು ಪರಿಸ್ಥಿತಿಲೇ ಬೇರೆ ಇತ್ತು, ಸಾಲ ಬರೀ. ನೀವ್ ಹೇಳಿದ ಹೆಂಗಿದೆ ಅಂದ್ರೆ, ನದಿಯಲ್ಲಿ ನೀರು ಅಥವಾ ಒಂದು ಯಾವ್ದೋ ಒಂದು ಪಾತ್ರೆಯಲ್ಲಿ ನೀರು ಮಣ್ಣಾಗಿರುತ್ತೆ, ತಿಳಿಯಾಗ ಸ್ವಲ್ಪ ಸಮಯ ಬೇಕು. ಆ ಸ್ಟ್ರಗಲ್ಸ್ ನ ನೀವು ನೋಡಿ ತಿಳಿಯಾಗೋಯ್ತು. ಆ ತಿಳಿಯಾಗೋದನ್ನ ನನ್ಗೆ ಗೊತ್ತಿಲ್ವಲ್ಲ, ಆಗತ್ತೆ ಅನ್ನೋದು ಭರವಸೆ ಬೇಕಲ್ಲ. ಆ ಭರವಸೆ ಹುಟ್ಟಾಕಿದ್ದು ನಮ್ಮಮ್ಮ. ಅದಕ್ಕೆ ನಾನು ಕಲೆ ಅನ್ನೋದಕ್ಕಿಂತ ಕಲೆನ ಪ್ರೀತಿ ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ, ಎಲ್ಲ ಇದೆ ನಮ್ಮಲ್ಲಿ. ಬಟ್ ಆದ್ರೆ ಅಮ್ಮನವರ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಬದುಕಿದೀವಿ ಅನ್ನೋದಕ್ಕೆ ಅದೇ. ಇದ್ರ ನಡುವೆ ಸಿನಿಮಾ ಹೆಂಗೆ, ಸಿನಿಮಾದ ಬಗ್ಗೆ? ಇಲ್ಲ, ಸಿನಿಮಾದು ಅಂದ್ರೆ ನಮ್ಗೆ ಸಿನಿಮಾ ಮುಂಚೆಯಿಂದ ಇದೆ. ಮುಂಚೆಯಿಂದ ಅಂದ್ರೆ ಅದೇ ಹಸ್ಬೆಂಡ್ ಇದೇ ಒಂದು ವೃತ್ತಿ ಇರೋದ್ರಿಂದ ಅವರು ಆರ್ಟಿಸ್ಟ್ ಆಗಿದ್ರು. ಸೊ ಹಂಗಾಗಿ ನನಗೆ ಸ್ವಲ್ಪ ಅವ್ರ ಜೊತೆ ಹೋಗ್ತಾ ಸಿನಿಮಾಗಳು, ಲೈನು, ಫ್ರೆಂಡ್ಸ್ಗಳು ಆತರ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ತುಂಬಾ ತೀರಾ ಕ್ಲೋಸ್ ಕನೆಕ್ಷನ್ಸ್ ಇರ್ಲಿಲ್ಲ. ಈಗ ಹೇಳ್ಬೇಕಂದ್ರೆ ನಾವು ಆಚೆಗೆ ಹೋದಾಗ ನಮ್ಮ ಸ್ಟೇಜ್ ಗಳ ಮೇಲೆ, ನಿಮ್ಗೆ ಆರ್ಕೆಸ್ಟ್ರಾ ಅಂದ್ರೆ ಗೊತ್ತಿರತ್ತೆ, ಎಲ್ಲಾ ಸಂಘ ಸಂಸ್ಥೆಗಳು ಸಂಘಟನೆಗಳವರು ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ 3 ಪಕ್ಷದವ್ರದ್ದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಎಲ್ಲ ಕಾರ್ಪೊರೇಟರ್ ಆಗ್ಲಿ, ಒಂದು ಇಲ್ಲಿವರೆಗೂ ಮಿನಿಸ್ಟರ್ಗಳು ಏನೇನಾಗಿದ್ದಾರೆ ಅವ್ರು ಕಾರ್ಪೊರೇಟರ್ ಲೆವೆಲ್ ಅಲ್ಲಿ ಇದ್ದಾಗಿಂದನೂ ನಾವು ಕಾರ್ಯಕ್ರಮಗಳು ಮಾಡಿದೀವಿ. ಅವ್ರ ಅಷ್ಟು ಒಡನಾಟಗಳು ಇರ್ತಿತ್ತು ನಮ್ಗೆ. ನನ್ಗೂ ರಾಜಕೀಯವಾಗಿ ಹೋಗ್ಬೇಕು ಅನ್ನೋದು ಅವಾಗಿಂದಾನೇ ಇತ್ತು. ನಾನೇನೋ ಒಂದು ಸಮಾಜ ಸೇವೆ ಮಾಡ್ಬೇಕು ಇದನ್ನೆಲ್ಲ ನೋಡ್ತಿದ್ನಲ್ಲ ಸ್ಟೇಜ್ ಮೇಲೆ. ಆದ್ರೆ ನನಗೆ ಹೋಗ್ತಾ ಸ್ವಲ್ಪ ಅದೇ ಸಣ್ಣ ವಯಸ್ಸು ನನಗಾಗ 18 years ಇಂದ ನಾನು ಆರ್ಕೆಸ್ಟ್ರಾ ಅವ್ರ ಜೊತೆಲಿ ಹೋಗಿರೋದು, ಯಜಮಾನ್ರ ಜೊತೆಗೆ. ಸೊ ನನಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ಸಮಾಜ ಸೇವೆ ಮಾಡ್ಬೇಕು, ಇವರೆಲ್ಲ ಸ್ಟೇಜ್ ಮೇಲೆ ಬಂದು ನೋಡಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಸಮಾಜ ಸೇವೆ. ಆದ್ರೆ ನನ್ನ ಇವಾಗ ಥಾಟ್ ಒಪಿನಿಯನ್ನೇ ಬೇರೆ ಆಗಿದೆ. ಯಾಕಂದ್ರೆ ಮುಂದೆ ಸ್ಟೇಜ್ ಮೇಲೆ ಮಾತಾಡೋರೆಲ್ಲ ಹಿಂದೆ ಹಂಗಿರ್ಲಿಲ್ಲ. ನನಗೆ ಅದು ತುಂಬಾ ಅಪ್ಸೆಟ್ ಆಗ್ತಿತ್ತು. ಮತ್ತೆ ಪಕ್ಷಗಳು ಅಷ್ಟೇನೆ, ನಾನು ರಾಜಕೀಯವಾಗಿ ನಾನು ನಿಜ ತುಂಬಾ ಇಂಟ್ರೆಸ್ಟ್. ಯಾಕಂದ್ರೆ ನನಗೆ ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ, ದುಡ್ಡಿಲ್ಲ, ಪೊಸಿಷನ್ ಇದ್ರೆ ಅಟ್ಲೀಸ್ಟ್ ನಾನು ಏನೋ ಒಂದು ಯಾರಿಗಾದ್ರೂ ಒಂದು ಸೇವೆ ಮಾಡ್ಕೊಡ್ಬೋದು, ಈ ತರ ಎಲ್ಲ ನನ್ಗಿತ್ತು ಮನ್ಸಲ್ಲಿ. ಬಟ್ ಆದ್ರೆ ಪಕ್ಷಗಳಲ್ಲಿ ಸೇರ್ಬೇಕು ಅಂತಂದ್ರೆ ನಿಜ ಮುಂದೆನೇ ಬೇರೆ ಮುಖ, ಹಿಂದೆನೇ ಬೇರೆ ಮುಖ. ನಮ್ಮ ಹತ್ರ ಒಳ್ಳೆಯವರಾಗಿರೋರು ಕೂಡ ಬೇರೆಯವ್ರು ಕೆಟ್ಟವ್ರು ಮಾಡ್ತಿದ್ದಾರೆ, ಕೆಟ್ಟವ್ರು ಆಗಿದ್ದಾರೆ, ಕೆಟ್ಟದ್ ಮಾಡ್ತಿದ್ದಾರೆ. ಸೊ ನಾನ್ ಇವಾಗ ಅವ್ರ ಜೊತೆಗೆ ಸೇರ್ಕೊಂಡ್ರೆ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಪ್ರವಾಹದ ವಿರುದ್ಧ ಈಜ್ದಂಗಾಗುತ್ತೆ, ನಾನು ನಿಷ್ಠುರ ಹಾಕ್ತೀನಿ. ಸೊ ಇದು ಆಗದಿರೋ ಮಾತು. ನನ್ನ ಒಂದು ಆನೆಸ್ಟಿನೂ ನಾನು ಅಲ್ಲಿ ಕಳ್ಕೊಂಡು ಬರ್ಬೇಕು, ಆ ಸಿನ್ಸಿಯಾರಿಟಿ ನನ್ನ ಹತ್ರ ಉಳಿಯಲ್ಲ. ಅದು ಉಳಿಸ್ಕೊಳಕ್ ಆಗಲ್ಲ ಯಾರು ಕೂಡ ಅಷ್ಟೇ.
ಸೊ ಯಾಕಂದ್ರೆ ನಾನ್ ಅನ್ಕೊಂಡ್ಬಿಡ್ತಿದೀನಿ ನಾನೇನೋ ದೊಡ್ಡದಾಗಿ ಮಾಡ್ಬಿಡ್ತೀನಿ ಅಂತ. ಸೊ ನಿಜವಾಗ್ಲೂ ಆಗಲ್ಲ, ಅದು ಯಾರಿಗಾದ್ರೂ ಅಷ್ಟೇ ಅದು ಹಾಗೆ ಇದೆ. ಆ ಒಂದು ಇದನ್ನ ನಾವು ಸಿಸ್ಟಮ್ ನ ಚೇಂಜ್ ಮಾಡ್ತೀವಿ ಅಂದ್ರೆ ನಾನೇನ್ ದೊಡ್ಡ ಮೇಧಾವಿ ಅಲ್ಲ ಅಥವಾ ಜ್ಞಾನಿ ಅಲ್ಲ, ನಾನು ಚೇಂಜ್ ಹಂಗಾಗಿ ನನ್ಗೆ ರಾಜಕೀಯದ ಆಸೆ ನಿಜ ಲಾಸ್ಟ್ ಇಯರ್ ವರ್ಗು ತುಂಬಾ ಇತ್ತು. ಲಾಸ್ಟ್ ಇಯರ್ ವರ್ಗು ನಾನು ಏನಾದ್ರೂ ಒಂದು ಮಾಡ್ಬೇಕು, ರಾಜಕೀಯದಲ್ಲಿ ಏನಾದ್ರೂ ಹೋಗ್ಬೇಕು ಅನ್ನೋದಿತ್ತು. ಆದ್ರೆ ಲಾಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಒಂದು ಬದಲಾವಣೆ ಆಯ್ತು. ಅದನ್ನ ಹೇಳಕ್ ಮುಂಚೆ ನಾನು ಇದೊಂದು ನನ್ನ ಸಮಾಜ ಸೇವೆ ಹೇಳ್ಬಿಡ್ತೀನಿ. ಸೊ ಅದು ಸಮಾಜ ಸೇವೆದೊಂದು ಚಿಕ್ಕ ವಯಸ್ಸಿಂದ ಇತ್ತಲ್ಲ ನನ್ಗೆ ಆಸಕ್ತಿ, ಅದನ್ನ ಬೇರೆಯವ್ರಿಗೆ ನಾನು ಹೆಲ್ಪ್ಫುಲ್ ಆಗಿದ್ದೆ. ಬೇರೆ ಒಂದು ಟ್ರಸ್ಟ್ ಗಳಿಗಾಗ್ಲಿ ಒಂದು ನನ್ನ ಹೆಸರು ಹೇಳಕ್ ಆಗಲ್ವಲ್ಲ ಇಲ್ಲಿ, ಸೊ ಅವ್ರಗಳಿಗೆಲ್ಲ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ದೆ. ಬಟ್ ಇವ್ರೇನ್ ಮಾಡೋರು ಮಿಸ್ಯೂಸ್ ಮಾಡ್ತಿದ್ರು ನನ್ನ. ಏನೇನು ಹಿಂದೆ ಹೋಗಿ ಮತ್ತೆ ಅದು ಇದು ಅಂತ ಎಲ್ಲ ದುಡ್ಡುಗಳು ಕೇಳ್ಬಿಡೋದು. ಹೆಸರು ಹೇಳ್ಕೊಂಡು ಯಾಕಂದ್ರೆ ನನ್ನ ಹೆಸರು ಹೇಳೋದಕ್ಕಿನ್ನ ಅಂದ್ರೆ ದೇವಸ್ಥಾನದವ್ರ ಮಗಳು ಮೇಯ್ನು. ದೇವಸ್ಥಾನ ಅಂತ ಬಂದಾಗ ಅವ್ರಿಗೆ ಸಹಜವಾಗಿ ದೇವ್ರನ್ನ ನಂಬೋರು ಇರ್ತಾರೆ. ಸೊ ಇಲ್ಲ ಇವ್ರು ಇಲ್ಲ ಲತಾ ಅಂದ್ರೆ ಓಕೆ ಅಲ್ಲಿರ್ತಾರೆ, ಈ ತರ ನಂಬೋರು ಒಪ್ಕೊಂಡ್ಬಿಡೋರು ಕೊಡೋದಕ್ಕೆ ಮಾಡೋದಕ್ಕೆ. ಆಮೇಲೆ ಯಾವಾಗ್ಲೂ ಸಿಗ್ದಾಗ ಹೇಳೋರು ಈ ತರ ನಿಮ್ಮವ್ರು ಬಂದಿದ್ರು. ನನ್ಗೆ ಇವ್ರು ಹೇಳೇ ಇರ್ತಿರ್ಲಿಲ್ಲ. ನನ್ಗೆ ಇಲ್ಲ ಅರ್ಟ್ ಆಗ್ತಿತ್ತು ಸಿಕ್ಕಾಪಟ್ಟೆ. ಇಲ್ಲ ಇವ್ರು ಏನೋ ತುಂಬಾ ಇದು ಮಿಸ್ಟೇಕ್ ಮಾಡ್ತಿದಾರೆ, ನನ್ನ ಹೆಸರು ಹಾಳಾಗುತ್ತೆ, ಇವ್ರೇನೋ ಬೇರೆ ತರ ಮಿಸ್ಯೂಸ್ ಮಾಡ್ತಾನೆ ಇದಾರೆ ನೋಡಿ. ಅಲ್ಲಿ ಫಂಕ್ಷನ್ ಆಗಿದ್ರೆ ನನ್ಗೆ ಗೊತ್ತಾಗತ್ತಲ್ವಾ, ಅಲ್ಲಿ ಏನು ಇಂಟಿಮೇಷನ್ಸ್ ಇಲ್ದಿರ ಇವ್ರು ದುಡ್ಡು ತಗೊಂಡಿದ್ದಾರೆ ಅಂದ್ರೆ ಯಾರವ್ರಿಗೂ ಯಾವ್ದೋ ಒಂದು ಇನ್ಫಾರ್ಮೇಟಿವ್ ಅಂದ್ರೆ ಬಂದ್ಬಿಡತ್ತೆ ಒಂದ್ ಸಂಸ್ಥೆ ಅಂದಾಗ. ಇವ್ರೇನು ಅಲ್ಲಿ ಕಾರ್ಯಕ್ರಮನೇ ಯಾವ್ದು ಮಾಡಿಲ್ಲ, ಮಾಡಿದ್ರೇನೆ ಹೋಗ್ಬಿಟ್ಟು ದುಡ್ಡು ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಹಿಂಗೆಲ್ಲ ಇದ್ದಾಗ ಇಲ್ಲಪ್ಪ ಇವ್ರೇನೋ ತುಂಬಾ ನನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು 2019 ನಂದೇ ಓನ್ ಆಗಿ BMK ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ. ಸೂಪರ್. ಸೊ ಯಾಕಂದ್ರೆ ಇದಕ್ ಮುಂಚೆಯಿಂದಾನು ನಮ್ಮ ತಂದೆಯವರು ಟೆಂಪಲ್ ಅಲ್ಲಿ ಸುಮಾರು ಕೊಡ್ತಾನೆ ಇರ್ತಾರೆ ಅಕ್ಕಿಗಳಾಗ್ಲಿ. ಈಗ ನಮ್ಗೆ ದೇವಸ್ಥಾನಕ್ಕೆ ಬರುವಂತ ಅಕ್ಕಿನ ನಾವ್ ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಒಂದು ಅಷ್ಟು ದಿನ ಇಟ್ಕೊಂಡ್ರೆ ಹುಳ ಬರೋದಾಗ್ಲಿ ಅಥವಾ ಮುಗ್ಲು ಬರೋದಾಗ್ಲಿ ಬರುತ್ತೆ. ಸೊ ಇದೆಲ್ಲದಕ್ಕಿಂತ ನಮ್ಮಪ್ಪ ಏನ್ ಹೇಳ್ತಾರೆ, ನಾವ್ ತಿನ್ನೋದು ಒಂದಿಷ್ಟು, ನಾವ್ ಇಷ್ಟು ಜನ ಇದೀವಿ, ನಾವ್ ಕೆಲ್ಸಗಾರರು ನಮ್ಗೆ ಇಷ್ಟ ಆದ್ರೆ ಸಾಕು, ಇನ್ ಮಿಕ್ಕಿದೆಲ್ಲ ಏನ್ ಮಾಡೋಣ. ಆಮೇಲೆ ಇವಾಗ ಹೋಗ್ತಾ ಹೋಗ್ತಾ ಇನ್ನ ಪ್ರಸಾದ ಹಂಚೋದಕ್ಕೆ ಅಂದ್ರೆ ನಮ್ಗೆ ಡೋನರ್ಸ್ ಕೊಡ್ತಾರೆ, ಕೇಳಿದವ್ರಿಗೆ ಪ್ರಸಾದ ಸೇವೆ ಮಾಡಿಸ್ತಾನೆ ಇರ್ತಾರೆ. ಕೇಳೋರ್ಗೆಲ್ಲಾನು ಅವ್ರಿಗೆ ಗೊತ್ತಾಗುತ್ತೆ ಒಂದು ಕೌಂಟ್ ಅಂತ, ಅದಕ್ಕೆ ಅಂತಾನೆ ಇದೆ. ಸೊ ಹಿಂಗಿದ್ದಾಗ ನಾವ್ ಎಷ್ಟು ಅಕ್ಕಿ ಅಂತ ಇಟ್ಕೋಬಹುದು. ಅಪ್ಪ ಅವಾಗ ಅದನ್ನ ಏನ್ ಮಾಡ್ತಾರೆ ಮಂತ್ಲಿ ಒನ್ಸು ಈ ತರ ಎಲ್ಲ, ಅಥವಾ ಕೆಲವೊಂದ್ಸರಿ 2 weeks ಒನ್ಸು ಕೊಟ್ಟಿರೋದಿದೆ, ಜಾಸ್ತಿ ಆಗ್ಬಿಟ್ಟು ಸ್ಟಾಕ್ಸ್ ಎಲ್ಲ. ಸೊ ಹಿಂಗಿದ್ದಾಗ ಅಪ್ಪ ಆತರ ಕೊಟ್ಕೊಂಡ್ ಬರ್ತಿದ್ದಾರೆ ಸೇವೆ ಅವ್ರ ಕೈಲ. ಅಂದ್ರೆ ನಿಮ್ಗೆ ವಾತಾವರಣನೇ ಸಮಾಜ ಸೇವೆಗೆ ಪ್ರೇರಣೆ ಮಾಡಿದೆ. ಅಪ್ಪನಿಂದ ಅದು. ಆಮೇಲೆ ನನ್ ತಮ್ಮ ಅವ್ನು ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟ. ಅವ್ನ ಏನಂದ್ರೆ ಈ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಳು ಸ್ಟೂಡೆಂಟ್ಸ್ ಗಳು ಓದೋರಿಗೆ ತಂದೆ ತಾಯಿಗಳು ಬಂದ್ ಕೇಳಿದ್ರೆ ಅವನು ಆತರ ಕೊಡಕ್ ಶುರು ಮಾಡ್ಕೊಂಡ. ಫೀಸ್ಗಳು ಕಟ್ಟೋದು ನಮ್ಮ ದೇವಸ್ಥಾನದಿಂದ ಅದ ನಮಗೂ ಇದೆ, ನಮ್ಗೆ ತುಂಬಾ ಸಾಲ ಇದೆ ಹೇಳ್ಬೇಕಂದ್ರೆ, ಯಾರು ಅದು ಒಪ್ಪಲ್ಲ. ಯಾಕಂದ್ರೆ ಪ್ರೈವೇಟ್ ದೇವಸ್ಥಾನ ಅಂತ ಬಂದ ತಕ್ಷಣ ಎಲ್ರು ಹೇಳೋದು ಕಮರ್ಷಿಯಲ್, ಅಲ್ಲಿ ದುಡ್ಡು ಬರಲ್ವಾ ಅಂತಾರೆ. ದುಡ್ಡು ಬರೋದ್ ಎಲ್ಲಿ ಸಾಕಾಗತ್ತೆ ಅಂತ ಯಾರಿಗೂ ಅದು ಅರ್ಥ ಆಗಲ್ಲ. ಯಾಕಂದ್ರೆ ಒಳಗಡೆ ಆಳದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಅಲ್ಲಿ ಏನೇನ್ ಖರ್ಚು ವೆಚ್ಚ ಇದೆ. ಯಾಕಂದ್ರೆ ಒಂದ್ ದೇವಸ್ಥಾನ ಬ್ಯಾಂಗ್ಳೂರಲ್ಲಿ ಅಷ್ಟು ದೊಡ್ಡದಾಗಿ ನಿಂತಿದೆ, VIPs ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ ಅಂದಾಗ ತುಂಬಾ ವ್ಯವಸ್ಥೆ ಕೊಡ್ಬೇಕು, ಮೇಂಟೆನೆನ್ಸ್ ಇರ್ಬೇಕು ಅಲ್ಲಿ. ಆ ಮೇಂಟೆನೆನ್ಸ್ ಕ್ಲೀನ್ನೆಸ್ ಇಲ್ಲ ಅಂದ್ರೆ ಇವಾಗ ನೋಡಿ ನೀರಿನ ತೊಂದ್ರೆನೆ ಬರಲ್ಲ ನಮ್ ದೇವಸ್ಥಾನದಲ್ಲಿ. ಅಷ್ಟು ಒಂದೊಂದ್ಸರಿ ನೀರ್ ಫುಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಬೋರು ಒಂದ್ 5-6 ಕಡೆ ಓಡಿಸಿನೋ. ಆಗ ನನ್ನ ತಮ್ಮ ಏನ್ ಮಾಡ್ತಾನೆ, ಒಂದು 12 ಟ್ಯಾಂಕರ್ ಕಳ್ಸಿರ್ತಾನೆ. ಸೊ ನೀರ್ ಬೇಕಲ್ಲ, ಮುಖ್ಯವಾಗಿ ತಡೆ ಓಡಿಸಕ್ ಕಾಲ್ ಕೈ ತೊಳಿಲೇಬೇಕು. ಸೊ ಈ ತರ ಎಲ್ಲ ನಾನು ನೋಡ್ಕೊಂಡ್ ಬರ್ತಾನೆ ಇದ್ನಲ್ಲ, ನಮ್ ತಂದೆಯಿಂದ ನಾವೆಲ್ಲ ಇನ್ಸ್ಪೈರ್ ಆಗ್ತಾ ಇದೀವಿ. ಸೊ ಆಮೇಲೆ ನನಗೇನ್ ಅನ್ಸ್ತು, ನನ್ನ ಸೇವಾ ಇದು ಟ್ರಸ್ಟ್ ಮಾಡಿದ್ನಲ್ಲ, ಮಾಡಿದ್ರಲ್ಲಿ ನಾನು ₹1 ಆಗ್ಲಿ 1,000 ಆಗ್ಲಿ ನನ್ನ ಯೋಗ್ಯತೆಗೆ ಅಮ್ಮ ಯಾವ ತರ ನನ್ಗೆ ಅನುಗ್ರಹ ಮಾಡ್ತಾರೋ ಆ ತರ ಕೊಟ್ಕೊಂಡು ಹೋಗ್ಬೇಡ, ಯಾರಿಗೆ ಸೇವೆ ನನ್ ಕೈಲಾಗತ್ತೋ ಒಂದೊತ್ತು ಊಟ ಕೊಟ್ಟರು ಸಾಕು ನನ್ನಿಂದ. ಸೊ ಈ ತರ ಅಂತ ಡಿಸೈಡ್ ಮಾಡ್ಕೊಂಡು ಅವಾಗಿಂದ ಇಲ್ಲಿವರೆಗೂ ಯಾವುದೇ ಡೋನರ್ಸ್ ಇಟ್ಕೊಂಡಿಲ್ಲ. ನನ್ನ ಕೈಲಿ ಫಸ್ಟ್ ನಾನು ಅನ್ಕೊಂಡೆ, ನಿಜ ಹೇಳ್ಬೇಕಂದ್ರೆ 1,000 ಅನ್ಕೊಂಡೆ, ನಾನು ₹1 ಅನ್ಕೊಂಡೆ. ಅಮ್ಮ ಈಗ ನಿಜ 1,00,000 ಆದ್ರೂ ನನ್ನ ಕೈಲಿ ಕೊಡ್ಬೋದು ನಾನು, ಆ ತರ ಒಂದ್ ಶಕ್ತಿ ಕೊಟ್ಟಿದ್ದಾರೆ. ಆದ್ರೆ ನಾನು ಎಲ್ಲರಿಗೂ ಮಾಡ್ಕೊಂಡು ಹೋಗೋದಕ್ಕಿಂತ ವ್ಯರ್ಥವಾಗಿ, ಈಗ ಆಶ್ರಮಗಳು ಅಂದ ತಕ್ಷಣ ನೀವು ನೋಡಿರ್ತೀರಿ, ವೃದ್ಧಾಶ್ರಮ, ಅನಾಥಾಶ್ರಮಗಳು, ಸೊ ಅವ್ರಿಗೆ ಎಲ್ಲಿಂದಾದ್ರೂ ಒಂದ್ ಲಾಭ ಬಂದ್ರೆ ಮಾತ್ರ ಮಾಡ್ತಿದ್ದಾರೆ. ನಾನು ಎಲ್ಲ ಕಡೆ ನಾನು ಹೋಗಿ ಬಂದಿದ್ದೀನಿ, ಯಾರು ಕೂಡ ನನ್ಗೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ನಾನು ಅನುಭವಿಸಿರೋಳು, ನಾನು ಹೇಳ್ಬಲ್ಲೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ. ಸೊ ಹಿಂಗಿದ್ದಾಗ ನನಗನ್ಸ್ತು, ಈ ಅನಾಥಾಶ್ರಮಗಳು ಮತ್ತೆ ವೃದ್ಧಾಶ್ರಮಗಳಿಗೆ ತುಂಬಾ ಜನ ಡೋನರ್ಸ್ ಗಳು ಸಿಗ್ತಾ ಇರ್ತಾರೆ. ನಾವ್ ಯಾಕೆ ಬೀದಿ ಬದಿಲಿ ಇರ್ತಾರೆ ನೋಡಿ, ನೈಟ್ ಹೊತ್ತು. ಇವಾಗ ನಾನು ನಮ್ ಬರ್ಡೇಗೆ ಅಂತ ನಾನು ಹೇಳಿದ್ನಲ್ಲ, ಕೇಕ್ ಕಟ್ ಮಾಡೋದು ಅಲ್ಲೆಲ್ಲ ಹೋಗಿ ಸ್ಟಾಪ್ ಮಾಡಿದೆ. ಬಟ್ ಬರ್ಡೇ ಇಂದ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಅಪ್ಪಂದು 25th ಡಿಸೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ
ನನ್ನ ಮಗಂದು 20th January 20th, ನಂದು January 5th, ನನ್ನ ತಂಗಿದು January 26th. ಸೊ ಹಿಂಗಿರುವಾಗ ನಾವೇನ್ ಅನ್ಕೊಂಡಿದೀನಿ ಅಂದ್ರೆ ಇಡೀ ಕೋಲ್ಡ್ ವಾತಾವರಣ ಈ ಟೈಮಲ್ಲಿ, ಶೀತ ಆಯ್ತಾ, ಶೀತದಲ್ಲಿ ಮಲಗಕ್ಕಾಗಲ್ಲ ಯಾರು ಕೂಡ. ಬೀದಿಲಿ ಮಲಗೋರು ಪಾಪ ತುಂಬಾ ಜನ ಅಜ್ಜಿದಿರು, ತಾತಂದ್ರು, ಮತ್ತೆ ಏನು ಇಲ್ದೇ ಇರೋರು, ಮನೆ ಮಠ ಬಿಟ್ಟು ಬಂದಿರೋರು, ಈ ತರ ಎಲ್ಲ ಇರ್ತಾರೆ. ಅವರಿಗೆ ನಾವು ಬ್ಲ್ಯಾಂಕೆಟ್ಸು ಮತ್ತೆ ಮೇನು ಒಂದು ತಲೆನ ನಾವು ಸೇವ್ ಮಾಡ್ಕೋಬೇಕು. ಯಾಕಂದ್ರೆ ಆದ್ರೆ ಹಿಮ ಬಿದ್ರೆ ನಾವು ಆರ್ಕೆಸ್ಟ್ರಾಗಳಲ್ಲಿ ಅನುಭವಿಸಿರೋದು. ಆಮೇಲೆ ಮಾರ್ಕೆಟ್ಗೆ ಹೋಗೋ ನಾನು ಹೇಳಿದ್ನಲ್ಲ ಈ ಅಂಗಡಿ, ನಮ್ಮ ಪೂಜೆ ಸಾಮಾನ್ಯ ಅಂಗಡಿಗೇನು 6 o'clock ಹೋಗ್ಬೇಕು ಅಂದ್ರೆ ಹಿಮ ಬೀಳ್ತಿತ್ತು ತಲೆ ಮೇಲೆ. ಸೊ ನನಗೆ ಹುಷಾರೇ ಇಲ್ದಂಗೆ ಆಗ್ಬಿಡ್ತಿತ್ತು. ಫಸ್ಟೇ ನಾನು ನಿಮೋನಿಯಾ 1 year ಮೆಡಿಸನ್ ತಗೊಂಡಿದ್ದೀನಿ. ಸೊ ಇದು ರಿಯಾಕ್ಟ್ ಬೇಗ ಆಗ್ಬಿಡುತ್ತೆ ನನಗೆ. ಸೊ ಇದೆಲ್ಲ ನಾನು ನೋಡ್ತಾ ನನ್ಗೆ ಅನ್ಸ್ತಿತ್ತು, ಇಲ್ಲ ಈ ಸರಿ ಏನಾದ್ರು ಬೇರೆ ತರ ಮಾಡ್ಬೇಕು ಅಂತ ಹೇಳಿ ಈ ಸರಿ ನಾನು ಬ್ಲ್ಯಾಂಕೆಟ್, ಯಾಕಂದ್ರೆ ಬೀದಿ ಬದಿಲಿ ವ್ಯಾಪಾರ ಮಾಡೋರಿಗೆ ನಾವು ಛತ್ರಿಗಳು ಅಂತ ಇಂಥದ್ದು ಆ ತರ ಕೊಡ್ತಿದ್ದೆ. ಈ ಸರಿ ಸ್ವಲ್ಪ ಬೇರೆ ತರ, ಯಾಕಂದ್ರೆ ಕೋಲ್ಡ್ ತುಂಬಾ ಇತ್ತು ನೋಡಿ ಈ ಸರಿ. ಹಾಗಾಗಿ ಈ ವೆದರ್ಗೆ ನಾವು ಈ ತರ ಕೊಡೋಣ ಅಂತ ಒಂದು 500 ಸ್ವೆಟರ್ಸ್, 500 ಅಂದ್ರೆ ಜೆಂಟ್ಸ್ ಒಂದು 500, ಲೇಡೀಸ್ ಒಂದು 500, ಬ್ಲಾಂಕೆಟ್ಸ್ ಒಂದು 500, ಮತ್ತೆ ಮಫ್ಲರ್ಸ್, ಮತ್ತೆ ಕ್ಯಾಪ್ ಈ ತರ ತಂದು ರೋಡ್ ಸೈಡ್ ಅಲ್ಲಿ ಇರೋರಿಗೆಲ್ಲ ಅದನ್ನ ಕೊಟ್ಕೊಂಡ್ ಬಂದ್ವಿ. ಸೊ ಈ ತರ ಒಂದು ಸೇವೆ ನನಗೆ ಈ ಸರಿ ಇನ್ನೂ ತೃಪ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಒಂಥರ ಬೇರೆ ತರ ತೃಪ್ತಿ. ಯಾಕಂದ್ರೆ ನೋಡಿದ್ನಲ್ಲ ನಿಜವಾಗ್ಲೂ ಆ ವಿಷುವಲ್ಸ್ ನೀವು ನೋಡ್ಬಿಟ್ರೆ, ನಂತರ ನಾನು ಗ್ಯಾಲರಿಲಿ ಇಟ್ಕೊಂಡಿದೀನಿ. ಆಮೇಲೆ ನನಗೆ ಈಗ ನವೆಂಬರ್ ಅಲ್ಲಿ ಡಾಕ್ಟರೇಟ್ ಆಯ್ತು. ಆ ಡಾಕ್ಟರೇಟ್ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ 2019 ಅಲ್ಲಿ ನನಗೆ ಇದು ಡಾಕ್ಟರೇಟ್ ಫಸ್ಟ್ ಅವಾಗ್ಲೇ ಮಾಡ್ಬೇಕಂತ ಇದ್ರು. ನಾನೇನಂದೆ, ನಂದು ಏನು ಇಲ್ಲ, ನಂಗೆ ಸಂಘ ಸಂಸ್ಥೆ ಅಂತ ನಂದು ಯಾವ್ದು ಇಲ್ಲ, ನನ್ನ ಹೆಸರು ಅಂತ ನಂದೇ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ. ಸೊ ಎಲ್ಲ ಇರೋದೇ ಬೇರೆಯವ್ರಿಗೆ ನಾನು ಹೆಲ್ಪ್ ಮಾಡಿ, ಬೇರೆಯವರ ಸಿನಿಮಾಗೂ ನಾನು ಸಪೋರ್ಟ್ ಮಾಡೋದು, ಬರೀ ಇಂಥದ್ರಲ್ಲೇ ಇದೀನಿ. ನಾನು ಒಂಥರ ಇನ್ಫ್ಲೂಯೆನ್ಸರ್ ತರ ಅನ್ಕೊಳ್ಳಿ, ಆ ತರ ನಾನು ಕೆಲಸ ಮಾಡ್ತಾ ಇದೀನಿ. ಬಟ್ ನಂದೇ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ. ಸೊ ಈ ಟೈಮಲ್ಲಿ ಹೋಗ್ಬಿಟ್ಟು ನಾನು ಡಾಕ್ಟರೇಟ್ ತಗೊಬೇಕಾ? ಅದಕ್ಕೆ ಅಂತ ನಾನು ಹಳೆ ಫೋಟೋಸ್, ಆಮೇಲೆ ನಾನು ಮುಂಚಿಂದನೂ ನಮ್ಮ ಹಸ್ಬೆಂಡ್ ಆರ್ಟಿಸ್ಟ್ ಆಗಿರೋದ್ರಿಂದ ಕಿಡ್ವಾಯಿ ಮತ್ತೆ ವಿಕ್ಟೋರಿಯಾ ಇಲ್ಲೆಲ್ಲ ಹೋಗಿ ನಾವು ಸ್ವಲ್ಪ ಫ್ರೂಟ್ಸ್ಗಳು ನಾನು ಹಂಚೋದು ಅದೆಲ್ಲ ಮಾಡ್ತಿದ್ದೆ. ಬಟ್ ಅಲ್ಲಿ ಅಂತ ಇದಾಗ್ತಿತ್ತು ಗೊತ್ತಾ, ನಿಜ ಹೇಳ್ಬೇಕಂದ್ರೆ ಅವ್ರು ಏನ್ ಮಾಡ್ತಿದ್ರು, ಸಿಸ್ಟರ್ಸ್ ಆಗ್ಲಿ ಇವ್ರಾಗ್ಲಿ ಆಯಾಗಳು, ನಾವ್ ಅನ್ಸ್ತೀವಿ ಕೊಡಿ ನೀವು ಹಂಚಿ ಅಂದ್ಬಿಟ್ಟು ಒಂದ್ 5 ಜನಕ್ಕೆ ಹಂಚಿಸ್ಬಿಟ್ಟು ಅವರೇ ಹೋಗಿ ಕುತ್ಕೊಂಡು ತಿನ್ನೋದು, ಈ ತರ ಎಲ್ಲ ಮಾಡ್ತಿದ್ರು. ನನ್ಗೆ ಇದೆಲ್ಲ ನಿಜವಾಗ್ಲೂ ಎಲ್ಲ ಸೇವೆಲ್ಲೂ ಏನಾದ್ರೂ ಒಂದು ಕೊಂಕಿದ್ದೇ ಇದೆಯಲ್ಲ, ಇದು ಬೇಜಾರಂತ. ಅಂದ್ರೆ ನೇರವಾಗಿ ನಿಂತ್ಕೋಬೇಕು, ಸೇವೆ ಮಾಡ್ಬೇಕು ಅಂದ್ರೆ ಯಾವ ಮಧ್ಯವರ್ತಿನೂ ಇರಬಾರ್ದು. ಇವಾಗ ಅರ್ಥ ಆಯ್ತಲ್ಲ ನಿಮ್ಗೆ ಇದು ಹೆಂಗ್ ಆಗ್ತಿತ್ತು ನನಗೆ ಅಂತ. ಸೊ ಹಂಗಾಗಿ ಅವಾಗ ಅವ್ರೇನಂದ್ರು, ಇಲ್ಲಮ್ಮ ನಿಮ್ನ ಚೂಸ್ ಮಾಡಿದೀವಿ, ಅಟ್ಲೀಸ್ಟ್ ಯಂಗ್ ಅಚೀವರ್ ಅವಾರ್ಡ್ ತಗೊಳ್ಳಿ ಅಂತ ಹೇಳಿ 2009 ಅಲ್ಲಿ ಯಂಗ್ ಅಚೀವರ್ ಅವಾರ್ಡ್ ಕೊಟ್ರು. ಅದಾದ್ಮೇಲೆ ಈಗ November 29 ನನಗೆ ಯೋಗ ಮತ್ತೆ ಸಂಸ್ಕೃತಿ ಯೂನಿವರ್ಸಿಟಿ ಫ್ಲೋರಿಡಾ ಅವರು ಸ್ವಲ್ಪ ಡಿವೈನಿಟಿಲಿ ಜಾಸ್ತಿ ಇದು ಮಾಡ್ತಾರೆ. ಸೊ ನಮ್ಗೆ ಏನಂದ್ರೆ, ಅವರು ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ, ಬಿಸ್ನೆಸ್ ಇಷ್ಟೆಲ್ಲ ಮಾಡಿ ಹೆಣ್ಮಕ್ಳುಗಳಿಗೆ ಸಹಾಯ ಮಾಡ್ತೀರಾ, ಎಲ್ಲ ಮಾಡ್ತಿದ್ದೀರಾ, ನಿಮಗೆ ಒಂದು ಡಾಕ್ಟರೇಟ್ ಮಾಡ್ಕೊಡಿ, ಒಂದು ದೇವಸ್ಥಾನದಲ್ಲಿ ಇರ್ತೀರಾ. ನಾನು ಏನಂದ್ರೆ ಮಾರ್ಗದರ್ಶಕರು ಅಂತಾನೆ ಹೇಳ್ಕೊಬೇಕು ನಾವು. ಯಾಕಂದ್ರೆ ಅಮ್ಮ ನಮ್ಗೆ ಏನು ನಾವು ವಿದ್ಯೆ ಕಲ್ತು ಯಾವ್ದೋ ಒಂದು ಅಕಾಡೆಮಿಕಲಿ ನಾವು ಏನೋ ಕಲ್ತು ಬಂದಿರೋರಲ್ಲ. ಬಟ್ ಆದ್ರೆ ನಮ್ಗೆ ಏನಂದ್ರೆ ಅಮ್ಮ ಅಲ್ಲೇ ಸ್ಪಾಟ್ ಅಲ್ಲೇ ಜ್ಞಾನ ಕೊಡ್ತಾರೆ. ಯಾರು ಏನಾದ್ರು ಕೇಳ್ತಾರೆ ಅಂದ್ರೆ ಇಂಥ ಪೂಜೆ ಮಾಡಿ, ಅದು ಅಮ್ಮ ಶಕ್ತಿ ಕೊಟ್ಟು ಅದನ್ನ ನಮ್ ಕೈಲಿ ನುಡ್ಸಿ ಅದನ್ನ ಒಳ್ಳೇದ್ ಮಾಡಿರ್ತಾರೆ. ಹಿಂಗಿದ್ದಾಗ ನಾವ್ ಯಾಕೆ ಸರಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ, ಡಾಕ್ಟರೇಟ್ ತಗೋಬೇಕಾ? ಯಾಕಂದ್ರೆ ಎಲ್ಲಾ ಕಡೆನೂ ಇದೇ ಮಾತಿದೆ, ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರೂ ಡಾಕ್ಟರೇಟ್ ಕೊಡ್ತಾ ಇದಾರೆ. ಸೊ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುತ್ತಲ್ಲ ಮಾತುಗಳು. ಹಿಂಗಿದ್ದಾಗ ಡಾಕ್ಟರೇಟ್ ಅನ್ನೋದಕ್ಕೆ ಒಂದು ವಿದ್ಯೆ ಅಂದ್ರೆ ಓದಿ ನಾನು ತಗೋಬೇಕು, ಹಿಂಗ್ ತಗೊಳೋದ್ ಬೇಡ ಅಂತ ನನ್ಗೆ ಅನ್ಸಿತ್ತು. ಆಮೇಲೆ ಅವರು ನನಗೆ ಆ ಸಂಸ್ಥೆಯ ಚಾನ್ಸಲರ್ ಸರ್ ಏನ್ ಹೇಳಿದ್ರು, ಇಲ್ಲಮ್ಮ ನೀವು ತಪ್ಪು ತಿಳುವಳಿಕೆ ಇದು ನಿಮ್ಗೆ, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಮಾರ್ಗದರ್ಶನ ಅಂದ್ರೆ ಸುಮ್ಮನೆ ಅಲ್ಲ, ಅದು ಗುರುಗಳ ಒಂದು ಪ್ರೇರಣೆ ಅಂತ ಮಾಡ್ತಿದ್ದೀರಾ ನೀವು. ಸಾಯಿಬಾಬಾ ಟೆಂಪಲ್ ಮಾಡಿದೀನಿ ಪಕ್ಕದಲ್ಲಿ. ಸೊ ಎಲ್ಲರೂ ಖುಷಿ ಪಡ್ತಿದ್ರು, ಗುರುಗಳ ಮೂಲಕ ನೀವು ಅಮ್ಮನ್ನ ತಲುಪೋ ತರ ಒಂದು ಪ್ರಯತ್ನ ಮಾಡಿದ್ದೀರಾ ನೀವು. ಸೊ ನೀವು ಒಂಥರ ಗುರುಸ್ಥಾನದಲ್ಲೇ ಇರ್ತೀರಿ ನಮ್ಗೆ ಅಂತ ಅಂದ್ಬಿಟ್ಟು. ಸೊ ನನಗೆ ಹಂಗೆ ಅನ್ಸ್ದಾಗ ಸರ್ ಹೇಳಿದ್ರು, ಇಲ್ಲ ಆಮೇಲೆ ನನ್ನ ಫೋಟೋಸ್ ವಿಡಿಯೋಸ್ ನಾನು ಬೇಡ ಸರ್, ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಒಂದು 2-3 ಹೇಳಿದೆ ಕೊಡ್ತೀನಿ ಅಂತ ಅಂದೆ ಆ ತಿಂಗಳಲ್ಲಿ. ಸೊ ಅವ್ರಂದ್ರು, ಇಲ್ಲ ನೀವು ಎಕ್ಸಾಮ್ ಬರೀತೀರಾ, ನೀವು ಒಂದು ಸ್ಕೂಲಲ್ಲಿ ಒಂದು LKG ಇಂದಾನು 10th ಓದಿ ನೀವು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆಯುವಾಗ ನೀವ್ ಏನ್ ಮಾಡಿದೀರಾ ಅಂತ ಯೂನಿಟ್ ಟೆಸ್ಟ್ ಕೊಡ್ತಾರೆ, ಫಸ್ಟ್ ಟರ್ಮ್ ಕೊಡ್ತಾರೆ,
ಮತ್ತೆ ಎಲ್ಲ ಇರುತ್ತೆ. ಎಲ್ಲದ್ರಲ್ಲೂ ರಿಸಲ್ಟ್ ನೋಡಿ ಪೇಪರ್ ನೋಡಿ ತಾನೇ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ನಾವ್ ನಿಮ್ಗೆ ಏನಂತ ಕೊಡ್ಬೇಕಂಗಂದ್ರೆ ಅವ್ರು ಬೈದ್ರು, ನೀವ್ ತಪ್ಪು ತಿಳುವಳಿಕೆ ಇದು, ಹಂಗ ಅನ್ಕೋಬೇಡಿ. ಆಮೇಲೆ ದುಡ್ಡು ಕೊಡೋದು ಅಷ್ಟೇ, ದುಡ್ಡು ಕೊಟ್ಟು ಡಾಕ್ಟರೇಟ್ ಆಗ್ತಾರೆ ಅನ್ನೋದು ಅದೆಲ್ಲಾನು ತಪ್ಪು ಕಲ್ಪನೆ. ಯಾಕಂದ್ರೆ ಲಕ್ಷಾಂತರ ಜನ ಇದಾರೆ, ಎಷ್ಟ್ ಜನ ಕೋಟಿ ಕೋಟಿ ಕೊಳಿತಾ ಇರೋರಿರಲ್ಲ, ಎಲ್ರಿಗೂ ಯಾಕೆ ಹುಡ್ಕೊಂಡು ಹೋಗಿ ಡಾಕ್ಟರೇಟ್ ಕೊಡಲ್ಲ ಅಲ್ವಾ? ಇಂಥ ಒಂದು ಕೆಲವೊಂದು ಇಂಥವ್ರನ್ನ ಮಾತ್ರ ಚೂಸ್ ಮಾಡ್ತೀವಿ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕನಂಗೆ ಯಾರೋ ಒಬ್ರು ತಗೊಂಡಿರ್ಬೋದು ದುಡ್ಡು, ಆದ್ರೆ ನೀವ್ ಅದ್ ಅನ್ಕೋಬೇಡಿ, ನೀವು ತಗೋಬೇಕು. ಅದ್ರಲ್ಲೂ ನಿಮ್ಗೆ ಅಯೋಧ್ಯದಲ್ಲಿ ಪೇಜಾವರ ಶ್ರೀಗಳು ಇಲ್ಲಿವರೆಗೂ ಡಾಕ್ಟರೇಟ್ ತಗೊಂಡಿಲ್ಲ, ಅವ್ರು ನಮ್ ಸಂಸ್ಥೆಯಿಂದ ತಗೊಳ್ತಿದ್ದಾರೆ. ಫಸ್ಟ್ ಸರ್ ಇವ್ರಿಗಾಯ್ತು, ಗುರುಜಿಗಾಯ್ತು, ಗುರುಜಿಗಾಗಿ ಅವರಿಂದ ನನ್ಗಾಯ್ತು. ಸೊ ಹಂಗಾಗಿ ನಾನು ಮಿಸ್ ಮಾಡೋದ್ ಬೇಡ, ಇದೊಂದು ಬ್ಲೆಸ್ಸಿಂಗ್ಸ್ ಅಂತ ಈಗ ಡಾಕ್ಟರೇಟ್ ಮಾಡ್ಕೊಂಡು. ಮುಂದಿನ ಗುರಿ ಅಂತ ಏನಾದ್ರು ಇಟ್ಕೊಂಡಿದಾರಲ್ಲ? ಮುಂದಿನ ಗುರಿ ಖಂಡಿತ ಇದೆ. ಅದು ನಮ್ಮ ಟ್ರಸ್ಟ್ ಇಂದ ನಮ್ಗೆ ಎಜುಕೇಶನ್ ಇದರಲ್ಲಿ ನಾವು ಒಂದು ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ, ಎಲ್ಲರಿಗೂ ಒಂದು ಪ್ರೈವೇಟ್ ಸ್ಕೂಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು ಅದು ಇದು ಎಲ್ಲ ಇದೆ. ಬಟ್ ನಮ್ದು ಕನಸು ಇದು. ಈ ಕನಸು ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಸಹಕಾರ ಬೇಕು ಎಲ್ರದ್ದು. ನಾವು ಹೋಗಿ ನಾವು ಒಬ್ಬರೇ ಮಾಡ್ಬಿಡ್ತೀವಿ ಅಂದ್ರೆ ಇದೆಲ್ಲ ಈಡೇರುವಂತದ್ದಲ್ಲ. ಯಾಕಂದ್ರೆ ಸ್ಕೂಲ್ ಪ್ರೈವೇಟ್ ಆಗಿ ನಡ್ಸೋವಾಗ ನಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡೋದೇ ಬೇರೆ. ಬಟ್ ಇವಾಗ ಜನಗಳಿಗೆ ನಾವು ಒಳ್ಳೇದ್ ಮಾಡ್ಬೇಕು, ಎಲ್ರು ಸಹಕಾರ ಇದ್ರೇನೆ ಅದಾಗೋದು ನಿಜ. ಯಾಕಂದ್ರೆ ಒಂದ್ ಸೇವೆ ತರ ಮಾಡ್ತೀವಿ ಅಂದಾಗ ಅದು ಜನಗಳ ಒಂದು ಸಹಕಾರ ಹೇಗಿರ್ಬೇಕಂತಂದ್ರೆ, ನಾವು ಕಮ್ಮಿ ದುಡ್ಡಲ್ಲಿ ನಾವು ಅದನ್ನ ನಡೆಸ್ಬೇಕು ಸಂಸ್ಥೆನ. ಒಂದು ಎಜುಕೇಶನ್ ಸಂಸ್ಥೆ ನಡೆಸ್ತೀವಿ ಅಂದಾಗ ಅದು ಕಮ್ಮಿ ದುಡ್ಡಲ್ಲಿ ಅವ್ರಿಗೆ ಕೈಗೆ ಎಟಕ್ತಿದೆ. ನಾವು ಶಿಕ್ಷಣ ಕೊಡ್ತಿದೀವಿ ಅಂದ್ರೆ ಕೈಗೆ ಎಟ್ಕೊಂತ ಇರ್ಬೇಕು. ಪ್ರೈವೇಟ್ ಆದ್ರೆ ಈ ಗೌರ್ಮೆಂಟ್ ಸ್ಕೂಲ್ ತರನೇ ಅವ್ರಿಗೆ ಫೀಲ್ ಆಗ್ಬೇಕದು. ಸೊ ಆತರ ಒಂದು ನಮ್ಮ ಒಂದು ಡ್ರೀಮ್ಸ್ ಇದು. ಅದಾದ ನಂತರ ವೃದ್ಧಾಶ್ರಮ, ನನಗೆ ವೃದ್ಧಾಶ್ರಮದಿದೆ. ನಿಮ್ಮ ಇಷ್ಟೆಲ್ಲ ಸಾಧನೆಗೆ ಕುಟುಂಬದ ಸಹಕಾರ ಇದೆ? ಅಯ್ಯೋ ಖಂಡಿತ. ನಮ್ಮಪ್ಪ ಅಂತೂ ಇಂಥದಕ್ಕೆಲ್ಲ ಖುಷಿ ಪಡ್ತಾರೆ. ಆದ್ರೆ ನಾನು ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬೇಡ ಅಂತ. ಯಾಕೆಂದ್ರೆ ಅದು ಹೇಳ್ಬಿಡ್ತೀನಿ ಕೇಳಿ, ನನಗೆ ಅನುಭವ ಇದು ನೋಡಿ. ಇಲ್ಲಿ 10 years ಇಂದ 2015ಗೆ ಫೈನಲಿ ನಾನು ಕ್ವಿಟ್ ಮಾಡಿದೆ. ಆರ್ಟಿಸ್ಟ್ ಲೈಫ್ ಆಗ್ಲಿ, ಆಚೆ ಬಿಸ್ನೆಸ್ ಮಾಡೋದಾಗ್ಲಿ ಎಲ್ಲ ಕ್ವಿಟ್ ಮಾಡಿದೆ. ಯಾಕಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಜನ ಹೆಚ್ಚಾದ್ರು. ಕೋಟಿನಲ್ಲಿ ಬಾಬಾ ಕೂಡ್ಸಿದೆ ನಾನು, ಸಾಯಿಬಾಬಾ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಸೊ ಹಂಗಾಗಿ ಸಪ್ರೇಟ್ ಮಾಡಿ ದೇವಸ್ಥಾನನೇ ಮಾಡಿ ಅವ್ರಿಗೆ ಸಪ್ರೇಟ್ ಕೂಡ್ಸ್ಬಿಟ್ಟೆ. ನಾನು ಅಂಗಡಿಲಿ ಇಟ್ಕೊಂಡಿದ್ದೀನಿ. ಸೊ ಅದಾದ್ರ ಮೇಲೆ ಏನಂದ್ರೆ ಒಂದು ಡ್ರಾಸ್ಟಿಕ್ ಚೇಂಜಸ್ ಅಂದ್ರೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಆದ್ರು. ಆಮೇಲೆ ನಮ್ಗೆ ನಡ್ಸಕ್ ಆಗ್ತಿರ್ಲಿಲ್ಲ. ಈ ಆರ್ಕೆಸ್ಟ್ರಾ ಅಂದ್ರೆ ಆಚೆ ಹೋಗ್ಬೇಕು, ಓಡಾಟ, ಬೆಳಗಿನ ಜಾವ ಬರ್ಬೇಕು ಮೀನು, ಈ ತರ ಎಲ್ಲ ಇದೆ. ಇಂಥ ಟೈಮಲ್ಲಿ ನಾನು ಇಲ್ಲಿ ದೇವಸ್ಥಾನಲ್ಲೂ ಇರಕ್ಕಾಗ್ತಿಲ್ಲ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಯಾವ್ದು ಕೆಲಸ ಮಾಡಲ್ಲ. ನಿಮ್ಗೆ ಹೇಳಿದ್ನಲ್ಲ, ಈ ಭರತನಾಟ್ಯ ಕಲ್ತಿದ್ದಾಗ್ಲಿ, ಒಂದ್ ಸಂಗೀತ ಎಲ್ಲ ಅರ್ಧಂಬರ್ಧ ಹಿಂಗೆ ಇದನ್ನು ಆಗೋಗುತ್ತೆ. ಸೊ ಬೇಡ ಅಂತ ಹೇಳಿ ಕೊನೆಗೆ ನಾನು ಅದನ್ನ ಕ್ವಿಟ್ ಮಾಡಿದೆ 2015 ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಆಚೆಗೆ ಹೋದೆ. ಈ 10 years ನಾನು ಫುಲ್ ಕಂಪ್ಲೀಟ್ಲಿ ಟೆಂಪಲ್ ಅಲ್ಲೇ ಇರ್ತಿದ್ದೆ. ಫುಲ್ ಟೈಮ್ 7 morning ಇಂದ 10:30 ತನಕ ಫುಲ್ ಟೈಮ್ ಅಲ್ಲಿಗೆ. ನಾನು ಎಲ್ಲೂ ಔಟ್ಸೈಡ್ ಎಲ್ಲೂ ಹೋಗಿಲ್ಲ. ಧರ್ಮಸ್ಥಳ, ಕುಕ್ಕೆ ಒಂದ್ ಬಿಟ್ರೆ ನಾನು ಇಲ್ಲಿವರೆಗೂ ಈ 10 years ಅಲ್ಲಿ ನಾನು ಯಾರು ಕೂಡ ನಂಗೆ ತೋರ್ಸಕ್ಕಾಗಲ್ಲ ಇಂಥ ಕಡೆಯಲ್ಲಿ ಹೋದ್ರು ಅಂತ. ಸೊ ಈಗ 2 years ಇಂದ ಸ್ವಲ್ಪ ನಾನು ಆಚೆ ಟೈಮ್ ಕೊಡ್ತಾ ಇದೀನಿ. ಯಾಕಂದ್ರೆ ನಮಗೂ ಏಜ್ ಆಗ್ತಾ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಈ ಮಕ್ಳು ದೊಡ್ಡವರಾದ್ರೆ, ಈಗ ನನ್ನ ಮಗ ಇದ್ದಾನೆ ನೋಡ್ಕೊಳ್ತಾನೆ. ಸೊ ಹಿಂಗೆಲ್ಲ ಅನ್ಸಿ ನನ್ಗೆ ಆಚೆ ಓಡಾಡಕ್ ಶುರು ಮಾಡಿದೆ. ಬಟ್ ನನ್ಗೆ ಏನಾಯ್ತೋ ಗೊತ್ತಿಲ್ಲ, ಹೋಗ್ಬಿಟ್ಟು ನಾನು ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನ್ನ ಬಿಸ್ನೆಸ್ ಎಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಕ್ ಹೋದೆ. ನಿಜವಾಗ್ಲೂ ನಾನು ಇಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದಕ್ಕಿಂತ ಪಾಸಿಟಿವ್ ಥಾಟ್ಸ್ ಅನ್ಕೊಳ್ಳಿ. ಈ ಅಟ್ಮಾಸ್ಫಿಯರ್ ಅಲ್ಲೇ ನೋಡ್ತಿದ್ದೆ. ದೇವಸ್ಥಾನಕ್ಕೆ ಬಂದಾಗ ನಾವು ಒಳ್ಳೇದ್ ಮಾಡೋದು, ಅವರಿಗೆ ಅವ್ರು ಒಳ್ಳೇದ್ ಕೇಳೋದು, ಒಳ್ಳೇದಾಗ್ಬೇಕಂತ ಕೇಳೋದು, ಈ ತರ ನೋಡ್ತಿದ್ದೆ. ಆದ್ರೆ ಮತ್ತೆ ನಾನು ಆಚೆಗೆ ಹೋದಾಗ್ಲೇ ಗೊತ್ತಾಗ್ತಿರೋದು, ಇಲ್ಲ ಜನ ಆಚೆ ಇನ್ನೂ ಹೊರಗಡೆ ಹಿಂಗೆ ಇದ್ದಾರೆ. ಸೊ ಏನು ಯಾವ್ದ್ರಲ್ಲೂ ಅವ್ರ ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಕೋವಿಡ್ ಆದ್ಮೇಲೆ ನಮ್ ದೇವಸ್ಥಾನದಲ್ಲಿ ಜನ ಹೆಚ್ಚಾಗೋದು. ಕೋವಿಡ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ನಂಬ್ತಾರೆ ದೇವ್ರನ್ನ. ಯಾವ ತರ ಅಂತ ಅದು ನಾವ್ ಹೇಳಕ್ ಆಗಲ್ಲ. ಅಷ್ಟು ಜನ ಹೆಚ್ಚಾಗೋದಕ್ಕೆ ಕಾರಣನೇ ಅದೇನೆ, ಕೋವಿಡ್ ಇಂದ. ಸೊ ಹಿಂಗಿದ್ದಾಗ ನನ್ಗೆ ಅನ್ಸ್ತು ಆಚೆನೂ ಹಾಗೆ ಇರ್ತಾರೆ ಜನ, ಬದಲಾವಣೆ ಆಗಿದ್ದಾರೆ ಅಂದ್ರೆ ಖಂಡಿತ ಇಲ್ಲ. ಅದ್ರಿಂದ ನಮ್ಮ ಅಪ್ಪನಿಗೆ ನೀನ್ ಆಚೆ ಅಂತೂ ಹೋಗ್ಬೇಡ, ನೀನ್ ಏನೇ ಮಾಡ್ತಿ ಇಲ್ಲೇ ಕುತ್ಕೊಂಡ್ ಮಾಡು ಅಂತಾರೆ. ಅಲ್ಲೇ ಕುತ್ಕೊಂಡ್ರೆ ನಾನು ಏನು ಮಾಡಕ್ ಆಗಲ್ಲಪ್ಪ. ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಬೇಕಲ್ಲ, ಸ್ವಲ್ಪ ಹೆಚ್ಚಾಗಿದ್ರೆ ತಾನೇ ನಾವ್ ಇನ್ನೊಬ್ರಿಗೆ ಕೊಡಕ್ಕಾಗತ್ತೆ. ಸೊ ಆತರ ನನ್ನ ಯೋಚನೆ. ಸೊ ಒಂದು ಶಾಲೆ ಅಂತೂ ತೆಗಿತೀವಿ. ಶಾಲೆ, ವೃದ್ಧಾಶ್ರಮ, ಇದು ನಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್. ನಮ್ಮ ಆಸೆ, ಕನಸು ಎಲ್ಲಾನು ಅಮ್ಮ ಈಡೇರಿಸ್ಬೇಕು. ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಮಹಿಳಾ ಸಾಧಕಿಯಾಗಿ ಸ್ಥಾನದಲ್ಲಿ ಕೂತಿದ್ದೀರಿ ಅಂದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ ಆ ಜವಾಬ್ದಾರಿಗಳ ಜೊತೆ ವೇರಿಯಸ್ ಡಿಪಾರ್ಟ್ಮೆಂಟ್ ಎಲ್ಲ ರೀತಿಯಲ್ಲೂ ಇಲ್ಲೂ ಮಾಡೋಣ ಈ ಥರದೊಂದು ಮನೋಭಾವ ಇತ್ತು ನಿಮಗೆ.
ಖಂಡಿತವಾಗ್ಲೂ ನಿಮ್ಮ ಮುಂದಿನ ಈ ಶಾಲೆ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ನಿಮ್ಮ ಹಾರೈಕೆ. ಅಮ್ಮನವರ ಆಶೀರ್ವಾದ ಇದ್ರೆ ನಿಜ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಜನಗಳಿಗೆ ಅನ್ಸ್ಬೇಕದು. ಇಲ್ಲ ಇವ್ರು ಆನೆಸ್ಟ್ ಆಗಿ ಮಾಡ್ತಿದ್ದಾರೆ ಅಂದಾಗ ಅವ್ರು ನಿಂತ್ಕೊಂಡ್ಬಿಡ್ತಾರೆ ನಮ್ ಜೊತೆ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ನಾವು ಅಲ್ಲಿ ದೇವಸ್ಥಾನದಲ್ಲಿ ಇಂಥದ್ದೆಲ್ಲ ನೋಡ್ತಿರ್ತೀವಲ್ಲ ಯಾವಾಗಲೂ, ಏನೇ ಒಳ್ಳೆ ಕೆಲಸ ಆದ್ರೂ ಮುಂದಕ್ಕೆ ಬರ್ತಾರೆ ಅವ್ರೇನೆ. ಕೆಲವರು ಮಾತ್ರ ಎಲ್ಲೋ ನೋಡಿ ನನ್ಗೆ ಅದೇ ಅನ್ಸೋದು, ದೇವ್ರಿಗೂ ಕೂಡ ನೆಗೆಟಿವ್ ಇರ್ತಾರೆ ಆಯ್ತಾ, ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ. ನಾವು ದೇವ್ರ ಬಗ್ಗೆ ಮಾತಾಡಿದಾಗ ಇತ್ತೀಚೆಗೆ ಒಂದು ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ನಾನು ಭಾಗಿಯಾಗಿದ್ದೆ. ಸೊ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ, ಅಯ್ಯೋ ದೇವ್ರ ನಾನು ಮಾತಾಡ್ತಿರೋ ವಿಷಯನೇ ಬೇರೆ, ಕಮೆಂಟ್ ಮಾಡೋ ವಿಷಯನೇ ಬೇರೆ. ಇಲ್ಲ ಸಮಯ ಅದಕ್ಕೆ ವೇಸ್ಟ್ ಮಾಡಬೇಡಿ, ತುಂಬಾ ಇದೆ ನಿಮ್ಮ ಮನೇಲಿ ಇರುವಂತದನ್ನೇ ನೀವೇನೋ ಒಂದು ಗ್ರೋತ್ ಮಾಡ್ಬೋದು, ಅದಕ್ಕೆ ಟೈಮ್ ಕೊಡಿ. ನಾನು ಅದೇ ಹೇಳೋದು ಎಲ್ರಿಗೂ, ಕಮೆಂಟ್ ಹಾಕೋದೇನು ದೊಡ್ಡ ವಿಷಯ ಅಲ್ಲ ಆಯ್ತಾ. 2 ನಿಮಿಷದ ಕೆಲಸ ಆದ್ರೆ ಆಗ್ತೀರಾ, ಪಾಸಿಟಿವ್ ಆಗ್ತೀರಾ, ರಾಂಗ್ ಕಮೆಂಟ್ಸ್ ಹಾಕ್ಬಿಡ್ತೀರಾ, ಹಂಗೆ ಹಿಂಗೆ ಅದೆಲ್ಲ ಬಿಟ್ಟಾಕಿ ನಿಮ್ ಮನೇಲಿ ಏನಾದ್ರೂ ಒಂದು ದೊಡ್ಡದಾಗಿ ಅಚೀವ್ ಮಾಡಕ್ಕೆ ನಿಮ್ಗೆ ನಿಜವಾಗ್ಲೂ ಟೈಮ್ ಕೊಟ್ರೆ ಅಮ್ಮನೇ ಜ್ಞಾನ ಕೊಡ್ತಾರೆ. ದೇವ್ರನ್ನ ನಂಬ್ಕೊಂಡು ಹೋಗ್ಬೇಕು ನಾವೇನಿಕ್ಕಾದ್ರೂ, ಅಷ್ಟೇ ನಾನು ಅನ್ಕೊಳ್ಳೋದು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಮಹಿಳಾ ಸಾಧಕಿ ಅವರ ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರುವಾಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಪ್ರಾಮಾಣಿಕ ಮಾರ್ಗ ಅನ್ನೋದಿದ್ರೆ ಖಂಡಿತವಾಗ್ಲೂ ತಾಯಿ ಜಗನ್ಮಾತೆ ಬಂಡಿ ಮಹಾಕಾಳಿ ಸಪೋರ್ಟನ್ನು ಮಾಡ್ತಾಳೆ ಅನ್ನೋದಕ್ಕೆ ಇವರೇ ನಿದರ್ಶನ ಅಂತ ಹೇಳ್ಬೋದು. ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿ, ಯಾಕಂದರೆ ಭರತನಾಟ್ಯ ಕಲಾವಿದರು ಹೌದು, ಜೊತೆಗೆ ಸಿನಿಮಾ, ಮಗದೊಂದು ಕಡೆ ಆರ್ಕೆಸ್ಟ್ರಾ, ಮಗದೊಂದು ಕಡೆ ರಂಗಭೂಮಿ ಕಲಾವಿದರಾಗಿ, ಹೀಗೆ ಹಲವಾರು ಟೆಕ್ಸ್ಟೈಲ್ ಬಿಸ್ನೆಸ್ ಇದೆಲ್ಲವನ್ನ ಮಾಡಿ, ಜೊತೆಗೆ ತಾಯಿಯ ಆಜ್ಞೆಯಂತೆ ಅಪೇಕ್ಷೆಯಂತೆ ಬಂಡೆ ಮಹಾಕಾಳಿ ದೇಗುಲದ ಟ್ರಸ್ಟಿಯಾಗಿ ನಿರಂತರವಾಗಿ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನೋಡಿ, ಬಹಳಷ್ಟು ಮಂದಿ ಕಷ್ಟ ಅಂತ ಬರ್ತಾರೆ, ಅವರಿಗೊಂದು ಸ್ಪಂದನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಲತಾ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಒಂದು ಶಾಲೆ, ವೃದ್ಧಾಶ್ರಮ ನನ್ನ ಗುರಿ ಅಂತ ಹೇಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಅದು ಸಾಕಾರಗೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.